ಯಕ್ಷಗಾನ ಎನ್ನುವುದು ಸುಮಾರು ಎರಡೂವರೆ ಸಾವಿರ ವರ್ಷ ಹಿಂದೆ ಇದ್ದ ನಾಟ್ಯಶಾಸ್ತ್ರ ಪರಂಪರೆಯ ಮುಂದುವರಿಕೆ, ದೇಶಿ ಮುಂದುವರಿಕೆ. ನಾನು ಮೊದಲ ಭಾಷಣವನ್ನು 2ನೇ ಕ್ಲಾಸಲ್ಲಿ ಮಾಡಿದ್ದೇನೆ. ಬಹುಶಃ ಅರ್ಥ ಹೇಳುವಾಗ ನಾನು 4ನೇ ಕ್ಲಾಸ್, ಅಂದ್ರೆ ಸುಮಾರು 9-10 ವರ್ಷ. ಬಹಳ ಜನ ಹೇಳ್ತಾರೆ ಕಲೆಗೊಮ್ಮೆ ಅಂಟಿಕೊಂಡ್ರೆ ಅದನ್ನು ಬಿಡುವುದಿಲ್ಲ ಅಂತ. ನಾನು ಸೇರಿದಂತೆ ಅನೇಕರು ಈ ಪ್ರದೇಶ ಬಿಟ್ಟು ಬಹಳ ಮಹತ್ವಾಕಾಂಕ್ಷೆಯಾದ ಉದ್ಯೋಗಗಳಿಗೆ ಹೋಗದಿರಲಿಕ್ಕೆ ನಾವು ಯಕ್ಷಗಾನ ಬಿಡಬೇಕಲ್ಲ ಅನ್ನೋದೇ ಕಾರಣ. ನಾವಿಲ್ಲಿ ಇರಬೇಕು. ನೇರವಾಗಿ ಯಕ್ಷಗಾನಕ್ಕೆ ಬರುವುದಾದ್ರೆ ಅದರ ಸಾಹಿತ್ಯ ಮತ್ತು ಅದರ ಪ್ರೆಸೆಂಟೇಷನ್ ಜಗತ್ತಿನ ಸರ್ವಶ್ರೇಷ್ಠ ಸೃಜನಶೀಲ ವಸ್ತುಗಳಲ್ಲಿ, ಉತ್ಪನ್ನಗಳಲ್ಲಿ ಅದು ಒಂದು. ನಾವು ಯಕ್ಷಗಾನವನ್ನು ಕರಾವಳಿಯ ಶ್ರೇಷ್ಠ ಕಲೆ ಅಂತೆಲ್ಲ ಹೇಳ್ತೇವೆ, ಹಾಗೆ ಹೇಳ್ಬಾರ್ದು, ಜಗತ್ತಿನ ಶ್ರೇಷ್ಠ ಕಲೆ. ನೀವು ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. ಯಕ್ಷಗಾನದಲ್ಲಿ ಒಟ್ಟು ಕರಾವಳಿಯದ್ದು ಮತ್ತೆ ಕರ್ನಾಟಕದ ಎಲ್ಲ ಯಕ್ಷಗಾನ ಸಾಹಿತ್ಯ ವಿವಿಧ ಮಗ್ಗಲುಗಳನ್ನು ತಕ್ಕೊಂಡ್ರೆ 5,000ಕ್ಕೆ ಮಿಕ್ಕಿ ಪ್ರಸಂಗ ಉಂಟು. ಅವರೇಜ್ ಒಂದು ಪ್ರಸಂಗಕ್ಕೆ 150ರಿಂದ 200 ಪದ್ಯವೇ ಹಿಡ್ಕೊಂಡ್ರು ನೀವು. ಒನ್ ಆಫ್ ದಿ ಬಿಗ್ಗೆಸ್ಟ್ ಲಿರಿಕಲ್ ರೆಪರ್ಟೈರ್ ಇನ್ ಇಂಡಿಯಾ. ಪುರಾಣದ ಕ್ರಿಯೇಟಿವಿಟಿಯಲ್ಲಿ ಅದ್ಭುತಗಳನ್ನು ಸಾಧಿಸಿದ ಪೌರಾಣಿಕ ಕಾದಂಬರಿಗಳುಂಟಲ್ಲ, ಕಳೆದ 100 ವರ್ಷದಲ್ಲಿ ಕನ್ನಡ, ಮರಾಠಿ, ಹಿಂದಿಯಲ್ಲಿ ಬಂದಿದೆ. ಅವುಗಳು ನಮಗೆ ಸಾಮಾನ್ಯವಾಗಿ ಕಾಣ್ತವೆ. ಕಾರಣ ಅಲ್ಲಿ ಅವರು ಏನ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅದು ನಾವಿಲ್ಲಿ ಮಾಡಿ ಆಗಿದೆ. ಯಕ್ಷಗಾನದ ವೇಷಭೂಷಣ ಉಂಟಲ್ಲ, ಮಂದವಾದ ಬೆಳಕಿಗೆ ಮೆರೆಯುವುದು. ವೇಷದ ಇಡೀ ಶೇಪ್ ಕೂಡ ಹಾಗೆ. ಯಕ್ಷಗಾನದ ರಂಗಸ್ಥಳ, ಚೌಕಿಯ ಸ್ವರೂಪ, ಲೈಟಿಂಗು, ಮೇಕಪ್ಗಿರುವ ಲೈಟೇ ರಂಗಸ್ಥಳದಲ್ಲಿ ಇರಬೇಕು. ಟೆಕ್ನಾಲಜಿಯನ್ನು ಅಡ್ಜಸ್ಟ್ ಮಾಡಬೇಕು ಕಲೆಗೆ. ಕಲೆಯಲ್ಲಿ ಟೆಕ್ನಾಲಜಿಗೆ ಅಡ್ಜಸ್ಟ್ ಮಾಡೋದಲ್ಲ. ಒಂದು ಏನಂದ್ರೆ, ಕಲೆಯಲ್ಲಿ ಬೆಳಿಬೇಕು ಅಂತ ಇದ್ದ ಯಾವನಿಗಾಗಲಿ, ಮಕ್ಕಳಾಗಲಿ ದೊಡ್ಡವರಾಗಲಿ, ಯಾರನ್ನು ಬೇರೆಯವರನ್ನು ಮೀರುವುದಲ್ಲ, ತನ್ನನ್ನು ತಾನು ಮೀರಬೇಕು. ಸರ್ಪಾಸಿಂಗ್ ಮೈಸೆಲ್ಫ್. ಯಕ್ಷಗಾನ ಏನು ಹೌದು ಅಂತ ತಿಳ್ಕೊಳ್ಳೋದರ ಜೊತೆಗೆ ಯಕ್ಷಗಾನ ಏನಲ್ಲ ಅಂತಲೂ ತಿಳ್ಕೊಳ್ಳಿ. ಸಮಗ್ರ ಪಾತ್ರ ಚಿತ್ರಣ ಏನು ಅಂತ ಗೊತ್ತಿರಬೇಕು. ನಾವೇಳ ಅರ್ಥಗಾರಿಕೆ ಮತ್ತು ಅಭಿನಯ, ಪುರಾಣದ ಅರ್ಥ, ಸಂಸ್ಕೃತಿಯ ಅರ್ಥ, ಪಾತ್ರದ ಅರ್ಥ, 3 ಆಗಿ ಸಹೃದಯ ಸಾಮಾಜಿಕರು ಅವರ ಮುಂದೆ ಅದು ಕೊಡುವಾಗಿರಬೇಕು. ಕಲೆ ಎಂಬುದು ಹೇಗೆ ಪ್ರತ್ಯಕ್ಷವೋ, ಕಲೆ ಎಂಬುದು ಮಾಯೆ, ಕಲೆ ಎಂಬುದು ಸುಳ್ಳು ಕೂಡ, ಸುಂದರವಾದ ಸುಳ್ಳು. ನಾವು ಹೇಳೋದೇ ಸುಳ್ಳು. ಯಕ್ಷಗಾನದಲ್ಲಿ ಹೊಡಿಲಿಕ್ಕೆ ಹೋಗುವಾಗ ಹೊಡೆದದ್ದು ಆಗಬಾರ್ದು. ಮೊದಲು ಹೀಗೆ ಮುಟ್ಲಿಕ್ಕಿಲ್ಲದು. ಪ್ರೇಮ ದೃಶ್ಯಗಳಲ್ಲಿ ಅದೆಲ್ಲ ಈಗ ಸುರದು. ಒಟ್ಟು ಭಾರತೀಯತೆ ಅಥವಾ ಹಿಂದುತ್ವ ಅಂತ ಹೇಳೋದು ಬಹಳ ಭಾರತೀಯತೆ ಅಂತ ಹೇಳುವ. ಅದರಲ್ಲಿ ಕಾಣುವ ಇನ್ಕ್ಲೂಸಿವ್ನೆಸ್ ಉಂಟಲ್ಲ, ಎಲ್ಲವನ್ನು ತಗೊಂಡು ಶಾಸ್ತ್ರ, ಕಾವ್ಯ, ಸ್ವತಂತ್ರ ಚಿಂತನೆ, ಇದೆಲ್ಲ ಒಟ್ಟಾಗಿರುವ ಅತ್ಯುತ್ತಮ ಮಾಧ್ಯಮಗಳಲ್ಲಿ ಯಕ್ಷಗಾನವನ್ನು. ನಮಸ್ಕಾರ. ಇವತ್ತು ಮತ್ತೊಂದು ಪಾಡ್ಕಾಸ್ಟ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇವೆ. ನಮ್ಮ ಜೊತೆಗಿರ್ತಕ್ಕಂಥ ಅತಿಥಿಯವರ ಪರಿಚಯ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು. ಇವರ ಬಗ್ಗೆ ವಿವರಣೆ ಕೊಡುವುದಕ್ಕಿಂತ ಅವ್ರನ್ನ ಮಾತನಾಡಿಸ್ತಾ ಹೋಗೋದೇ ಹೆಚ್ಚು ಒಳ್ಳೆಯದು ಅಂತ ಅನ್ಸುತ್ತೆ. ಯಾಕಂದರೆ ಅವರ ವ್ಯಕ್ತಿತ್ವ, ಅವರ ಒಟ್ಟು ಈ ಯಕ್ಷಗಾನದಲ್ಲಿ ಮಾಡಿರುವಂಥ ಕೃಷಿ ಅಂತ ಹೇಳ್ಬೋದು. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಭಾಕರ್. ನಮಸ್ತೆ ಕುಲಕರ್ಣಿ. ಅನೇಕ ಬಾರಿ ಅನ್ಕೊಳ್ತಾ ಇದ್ವಿ, ನಾವು ಪಾಡ್ಕಾಸ್ಟ್ ಮಾಡುವಾಗ ಹಿನ್ನೆಲೆ ಇರಬೇಕು, ಅದರ ಮುಖಾಂತರ ಏನಾದ್ರು ಸಂದೇಶ ಹೋಗಬೇಕು. ಇವೆರಡೇ ಮಾನದಂಡ ಇಟ್ಕೊಂಡು ರಿತಮ್ ಕನ್ನಡದಲ್ಲಿ ನಾವು ಪಾಡ್ಕಾಸ್ಟ್ ಮಾಡ್ತಾ ಇದ್ದೇವೆ. ಇಲ್ಲಿ ಯಕ್ಷಗಾನ ಏನು, ಯಕ್ಷಗಾನ ಹೇಗೆ ಶುರು ಆಯಿತು ಅನ್ನುವುದಕ್ಕಿಂತ ಈ ಕಲೆಯಲ್ಲಿ ನೀವು ಮಾಡಿರುವ ಕೃಷಿ ಮತ್ತು ನಿಮ್ಮ ವ್ಯಕ್ತಿತ್ವ ಇದಕ್ಕೆ ಹೇಗೆ ಅಂಟಿಕೊಂಡಿತ್ತು ಅಂತ ಅನ್ನೋದು. ಒಮ್ಮೆ ಅಂಟಿಕೊಂಡು ಮತ್ತೆ ನೀವು ಬಿಡುವುದೇ ಇಲ್ಲ. ನೀವು ಪ್ರತಿ ಸಾರಿ ನೀವು ಏನೇ ಮಾತಾಡಿದ್ರು ಯಾವುದಾದ್ರೂ ಒಂದು ಪ್ರಸಂಗದ ಉದಾಹರಣೆ ಕೊಟ್ಟೇ ಕೊಡ್ತೀವಿ. ಭೀಮ ಹಾಗೆ ಮಾಡಿದ್ದ, ಕೃಷ್ಣ ಹೀಗೆ ಮಾಡಿದ, ಅಂದ್ರೆ ಇಡೀ ಜೀವನದ ಹಾಸುಹೊಕ್ಕಾಗಿ ನಿಮಗೆ ಅದು ಬಂದ್ಬಿಟ್ಟಿದೆ. ಅದಕ್ಕೆ ಇನ್ನೊಂದು ಕಾರಣ, ಅದರಲ್ಲಿ ನೀವು ಮಾಡಿರುವಂತ PhD ಇರಬಹುದು. ಅಷ್ಟು ಅಧ್ಯಯನ. ಕಲೆಗಳೇ ಹಾಗೆ. ಬಹಳ ಜನ ಹೇಳ್ತಾರೆ ಕಲೆಗೊಮ್ಮೆ ಅಂಟಿಕೊಂಡ್ರೆ ಅದನ್ನು ಬಿಡುವುದಿಲ್ಲ ಅಂತ. ವಿಶೇಷವಾಗಿ ಯಕ್ಷಗಾನ. ನಾನು ಸೇರಿದಂತೆ ಅನೇಕರು ಈ ಪ್ರದೇಶ ಬಿಟ್ಟು ಬಹಳ ಮಹತ್ವಾಕಾಂಕ್ಷೆಯಾದ ಉದ್ಯೋಗಗಳಿಗೆ ಹೋಗದಿರಲಿಕ್ಕೆ ನಾವು ಯಕ್ಷಗಾನ ಬಿಡಬೇಕಲ್ಲ ಅನ್ನೋದೇ ಕಾರಣ. ನಾವಿಲ್ಲಿ ಇರಬೇಕು ಅಂತ. ನಿಜ. ಹಾಗೆ ತುಂಬಾ ಜನ ಇದ್ರು. ಹೌದು. ಹಾಗೆ ಆ ವಿಚಾರದಲ್ಲಿ ಇವತ್ತು ರಿತಮ್ ಕನ್ನಡದಲ್ಲಿ ನಿಮ್ಮನ್ನು ಮಾತನಾಡಿಸ್ಬೇಕು, ನಿಮ್ಮಿಂದ ಅನೇಕ ವಿಷಯಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಈ ಯಕ್ಷಗಾನದ ಅಭಿರುಚಿ ಮುಖ್ಯವಾಗಿ ಅಂಟಿಕೊಳ್ಳಿಕ್ಕೆ ಏನೇನು ಕಾರಣಗಳು ಇತ್ತೀಚೆಗೂ ಇದೆ, ಇಲ್ಲ ಅಂತೇನಿಲ್ಲ, ಬರ್ತಾ ಇದೆ, ಹೊಸ ಹೊಸ ರೂಪಗಳಲ್ಲಿ ಬರ್ತಾ ಇದೆ. ಆದರೆ ನೀವು ಅಂದು ನೋಡಿದ್ದೀರಿ, ಇಂದು ನೋಡಿದ್ದೀರಿ, ಇಂದು ನೋಡ್ತಾನೂ ಇದ್ದೀರಿ ಮತ್ತು ಆಗಾಗ ಅದನ್ನು ಎಲ್ಲೆಲ್ಲಿ ಸರಿಪಡಿಸ್ಲಿಕ್ಕೆ ಅವಕಾಶ ಇದೆ ಅದನ್ನು ಕೂಡ ಸಲಹಾತ್ಮಕವಾಗಿ ನೀವು ಕೊಡುವಂಥದ್ದು ಮಾಡ್ತಾರೆ. ಇದು ನಿಮಗೆ ಹೇಗೆ ಕನೆಕ್ಟ್ ಆಯಿತು? ಈ ಯಕ್ಷಗಾನ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಹೇಗೆ? ಒಂದ್ಸರಿ ನನ್ನ ಪ್ರತಿ ಪ್ರಶ್ನೆಯಲ್ಲಿ ಯಾವಾಗಲೂ ನಿಮಗೆ ಯಾವಾಗ ಟ್ರಿಗರ್ ಆಯ್ತು ಈ ವಿಷಯ, ಆ ಪ್ರಸಂಗ ಹೇಗಿತ್ತು ನಿಮ್ದು? ಒಂದು, ನಮ್ಮ ಊರಿನಲ್ಲಿ ಆಗುವ ಸಮೃದ್ಧವಾದ ಯಕ್ಷಗಾನದ ವಾತಾವರಣ ಇತ್ತು. ನಮ್ಮ ಊರು ಮಾಳ, ಕಾರ್ಕಳ ತಾಲೂಕಿನ ಕೊನೆಯ ಗ್ರಾಮ ಅದು. ನಮ್ಮ ಮನೆ ಆ ಗ್ರಾಮದ ಕೊನೆಯ ಮನೆ. ಮಳೆಗಾಲದಲ್ಲೆಲ್ಲ ಪೂರ್ತಿ ಪ್ರತ್ಯೇಕ, ಅದು ಕಟ್ ಆಫ್. ಅಲ್ಲದಿದ್ರು ಕಾರ್ಕಳಕ್ಕೋ ಅಲ್ಲ ಅರ್ಧ ಡಿಸ್ಟೆನ್ಸ್ ಬಜಗಳಿಗೆ ನಾವು ನಡೆದೇ ಬರಬೇಕಾದ್ದು.
ಅಲ್ಲಿ ಮನೋರಂಜನೆಗಳಿರಲಿಲ್ಲ. ನಮಗೆ ಪ್ರಧಾನವಾಗಿ ಅಲ್ಲಿ ಆಗ ಸಮೃದ್ಧವಾದ ಯಕ್ಷಗಾನ ವಾತಾವರಣ ಇತ್ತು. ಹೇಗಿತ್ತು ಅಂದರೆ ಸುಮಾರಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಕೊಡುವ ಕಲಾವಿದರು ಒಂದು ಗ್ರಾಮದೊಳಗಿದ್ರು. ಓಹೋ. ಆ ಯಕ್ಷಗಾನ ನಮ್ಮಲ್ಲಿ ಇದ್ದದ್ದು ವಾರ ವಾರ ನಡೀತಿತ್ತು, ತಿಂಗಳಿಗೊಂದು ನಡೀತು, ಮನೆ ಮನೆಗಳಲ್ಲಿಯೂ ಇತ್ತು. ಇನ್ನೊಂದು ನಮ್ಮ ಪರಶುರಾಮ ದೇವಸ್ಥಾನ, ಅದರ ಪಲ್ಲಕ್ಕಿ, ಉತ್ಸವ, ಜಾತ್ರೆ, ಪೂಜೆ, ಇದು ನಮ್ಮ ಸಾಂಸ್ಕೃತಿಕ ಅಭಿರುಚಿಯನ್ನು ರೂಪಿಸಿತ್ತು. ಮನೆಯಲ್ಲಿ ನಮ್ಮ ತಂದೆಯವರು ಸಂಸ್ಕೃತ ಮತ್ತು ಮರಾಠಿಯಲ್ಲಿ ದೊಡ್ಡ ವಿದ್ವಾಂಸರು, ಶೃಂಗೇರಿ ಗೋಕರ್ಣದಲ್ಲಿದ್ದು ಕಲಿತವರು. ಅವರು ರಾಷ್ಟ್ರೀಯ ವಿಚಾರಗಳಲ್ಲಿ ಕೂಡ ಹಿಂದೂ ಮಹಾಸಭಾದಲ್ಲಿದ್ದರು. ಮರಾಠಿ ಕೇಸರಿ ಪತ್ರಿಕೆ ನಮ್ಮಲ್ಲಿ ಬರ್ತಿತ್ತು. ಆ ಕಾಲಕ್ಕೆ ಅದು ಬರ್ತಿತ್ತು ಅಂತಾದರೆ ಅಪೂರ್ವವಾದ ವಿಷಯ. ಅದನ್ನು ಓದಿ ಹೇಳಲಿಕ್ಕೆ ಸುತ್ತಲಿನವರು, ನಮ್ಮವರಿಗೆ ವಠಾರ ಅಥವಾ ವಾಳ್ಯ ಅಂತ ಹೆಸರು, ಚಿತ್ಪಾವನ ಬ್ರಾಹ್ಮಣರ ಏರಿಯಾಕ್ಕೆ ಓದಿ ಹೇಳ್ತಿದ್ದಾರೆ. ಯಾರು? ನಮ್ಮ ತಂದೆಯವರ ತಂದೆ ಅಜ್ಜ ಹರಿಹರ ಜೋಶಿಯವರು, ನನ್ನ ತಂದೆ ನಾರಾಯಣ ಜೋಶಿಯವರು. ಅವರಲ್ಲಿ ಅವರು ಅತ್ಯುತ್ತಮ ವಾಗ್ಮಿ. ನಮ್ಮ ತಂದೆಯವರ ಮಾತು ನೀವು ಕೇಳಿದರೆ, ನಾನು ಮಾತುಗಾರನೇ ಅಲ್ಲ. ನನ್ನ ಅಜ್ಜ, ತಾಯಿಯ ತಂದೆ ಮಾತಾಮಹ ಅನಿರುದ್ಧ ಭಟ್ರು ಅಂತ, ಅವರು ಒಳ್ಳೆ ಮೊದಲಿಗಾರರು, ಗುರುಗಳು. ಇವತ್ತು ಇದ್ದಿದ್ರೆ ಮಾನ ಸನ್ಮಾನಗಳ ದೊಡ್ಡ ಮಹಾಪೂರವ ಬರ್ತಿತ್ತು ಅವರಿಗೆ. ಅವರಲ್ಲಿ ಇನ್ನೊಂದು ವಿಶೇಷ ಅಂದರೆ ತೆಂಕು ಬಡಗು, ಎರಡು ಶೈಲಿಗಳು ಗೊತ್ತಿತ್ತು. ನಾನು ಹುಟ್ಟಿ ಬೆಳೆದವರು ಕಾರ್ಕಳ ಮಾಡುವ ಹಾಗೆ ಎರಡು ತಿಟ್ಟುಗಳಲ್ಲಿ ಈಗಲೂ ಅನೇಕರಲ್ಲಿ ಅಭಿಮಾನಿಗಳಲ್ಲಿ ಒಂದು ಥರ ತಿಟ್ಟಿನ ಪಕ್ಷಪಾತ ನೀವು ನೋಡ್ಬೋದು. ಅದು ಶ್ರೇಷ್ಠ, ಇದು ಶ್ರೇಷ್ಠ, ಸಹಜ ಅದು. ನಾನು ಎರಡೂ ತಿಟ್ಟುಗಳನ್ನು ಕಂಡು ಬೆಳೆದವನಾದ್ರಿಂದ ನನಗೆ ಅದೊಂದು ಬೇರೆ ಇದೊಂದು ಬೇರೆ ಅಂತ ಕಾಣಲೇ ಇಲ್ಲ. ಶ್ರೇಷ್ಠವಾದ್ದನ್ನು ಎಪ್ರಿಷಿಯೇಟ್ ಮಾಡುವ ಗುಣ ನಮ್ಮ ಅಜ್ಜನಿಂದ ಬಂತು. ಮತ್ತು ನಾನು ಪ್ರವೃತ್ತನಾಗುವ ಕಾಲಕ್ಕೆ ಅತ್ಯುತ್ತಮ ಕಲಾವಿದರಿದ್ದರು. ನಾನು ಮೊದಲ ಭಾಷಣವನ್ನು 2ನೇ ಕ್ಲಾಸಲ್ಲಿ ಮಾಡಿದ್ದೇನೆ. ಬಹುಶಃ ಅರ್ಥ ಹೇಳುವಾಗ ನಾನು 4ನೇ ಕ್ಲಾಸ್, ಅಂದರೆ ಸುಮಾರು 9-10 ವರ್ಷ. ಅಲ್ಲಿಂದ ಈವರೆಗೂ ನಾನು ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆ ಕಾರ್ಕಳಕ್ಕೆ ಬಂದೆ. ಹೆಚ್ಚು ಎಕ್ಸ್ಪೋಜರ್ ಸಿಕ್ಕಿತ್ತು. ಅಲ್ಲಿ ಎಲ್ಲ ಮೇಳದ ಆಟಗಳು ಆಗ ಆಗ್ತಿತ್ತು. ಉತ್ತಮ ಮಟ್ಟದ ತಾಳಮದ್ದಲೆಗಳು ಆಗ್ತಿತ್ತು. ಶ್ರೀ ವೆಂಕಟರಮಣ ದೇವಸ್ಥಾನದ ವೆಂಕಟರಮಣ ಯಕ್ಷಗಾನ ಕಲಾ ಸಮಿತಿ, ಅನಂತ ಶಯನದಲ್ಲಿ ಅನಂತ ಪದ್ಮನಾಭ ಯಕ್ಷಗಾನ ಸಂಘ, ಸುತ್ತಮುತ್ತ ಊರುಗಳಲ್ಲಿ ನವರಾತ್ರಿ ಕಾರ್ಯಕ್ರಮಗಳು, ಜ್ಯೋತಿ ಕಾರ್ಯಕ್ರಮಗಳು, ಸಮೃದ್ಧ ಯಕ್ಷಗಾನ ವಾತಾವರಣ ಇತ್ತು. ಶ್ರೇಷ್ಠ ಮೇಳಗಳು ಬರ್ತಿವೆ, ಉತ್ತಮ ವೇಷಧಾರಿಗಳು ಆಗ ಬರ್ತಿದ್ರು. ನಾನು ಆಮೇಲೆ ಮಂಗಳೂರಿಗೆ ಬಂದೆ. ಧಾರವಾಡದಲ್ಲಿ ಕಲಿತು ಪುನಃ ಇಲ್ಲಿ ಬಂದೆ. ಕಾರ್ಕಳದಲ್ಲಿ ನಾನು ವಿದ್ಯಾರ್ಥಿ ಆಗಿದ್ದೆ, ಅಧ್ಯಾಪಕನೂ ಆಗಿದ್ದೆ. ಅದನ್ನು ಕಾರ್ಕಳ ಮತ್ತು ಮಾಳದ್ದು ನನ್ನದು ಸುಮಾರು ಸಣ್ಣ ಪ್ರಾಯದಿಂದ ನನ್ನ ಗ್ರ್ಯಾಜುಯೇಷನ್ವರೆಗಿದ್ದು ಫಾರ್ಮೇಟಿವ್ ಸ್ಟೇಜ್ನಲ್ಲಿ ಸತತವಾಗಿ ನನಗೆ ಯಕ್ಷಗಾನದ ಸಂಪರ್ಕ ಇತ್ತು. ಹಾಗೆ ಆ ಅಭಿರುಚಿ ಬೆಳೆದಿ ಕಾರಣ. ಓಕೆ. ಇದರಲ್ಲಿ ನಾನು ಯಕ್ಷಗಾನವನ್ನು ಒಂದು ಕಲೆಯನ್ನು ನಾವು ನೋಡ್ತಾ ಹೋದರೆ ಅಲ್ಲಿ ಚಂಡೆಯವರು ಬರ್ತಾರೆ, ಅಲ್ಲಿ ಇದು ಏನು ವೇಷಧಾರಿಗಳು ಬರ್ತಾರೆ, ಅರ್ಥಧಾರಿಗಳು ಬರ್ತಾರೆ, ಆಮೇಲೆ ಭಾಗವತರು ಬರ್ತಾರೆ. ಅವರ ಆಲಾಪನವೇ ಬಹಳ. ಈ ಅರ್ಥಧಾರಿಗಳಾಗಿ ನೀವು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಏನು, ಅದೇ ನಿಮ್ಮ 2ನೇ ತರಗತಿಯ ಭಾಷಣವೇ ಕಾರಣವಾ? ಹೀಗೆ ಇರ್ಬೋದು. 1-2 ಕಾರಣಗಳೇನೆಂದರೆ ಸ್ವತಃ ಪ್ರವೃತ್ತಿ ನಂದು ವಾಗ್ಮಿತ್ವದ ಕಡೆ ಇತ್ತು. ನನ್ನ ಅಣ್ಣಂದಿರು ಮೊದಲೆಗಾರರಾಗಿ ರೂಪುಗೊಂಡ್ರು. ನನ್ನ ಅಣ್ಣಂದಿರಿಬ್ಬರು ಒಳ್ಳೆ ಮೊದಲೆಗಾರರು, ಹರಿಹರ ಜೋಶಿ, ಸೀತಾರಾಮ ಜೋಶಿ ಅಂತ. ನಾನು 2ನೇ ಕ್ಲಾಸು 3ನೇ ಕ್ಲಾಸ್ ಶಾಲೆಯಲ್ಲಿರೋದನ್ನು ನೋಡಿ ಒಂದು ನಾಟಕ, ಅಲ್ಲಿ ಸತ್ಯವಾನ ಸಾವಿತ್ರಿ ಒಂದು ಯಮನ ಪಾತ್ರ ನಾನು ಮಾಡುವಾಗಲೂ ಕೂಡ ಮಾಸ್ಟರ್ ಬರೆದು ಕೊಟ್ಟದೆ ಸ್ವಂತ ನಾನು ಕೆಲವು ಮಾತುಗಳನ್ನು ಹೇಳಿದೆ. ಯಕ್ಷಗಾನಕ್ಕೆ ಪೀಠಿಕೆ ಹೇಳುವ ಆಧಾರದ ಮೇಲೆ ನಾನೇ ಯಮನಿಗೊಂದು ಪೀಠಿಕೆ ಹೇಳಿದೆ. ಅದನ್ನು ನೋಡಿ ಖುಷಿ ಆಯಿತು. ನಮ್ಮ ಕೆಲವು ಮಿತ್ರರು, ಮುಖ್ಯವಾಗಿ ನನ್ನನ್ನು ಇಲ್ಲಿ ನೇರವಾಗಿ ಅರ್ಥಗಾರಿಕೆ ರಂಗಕ್ಕೆ ತಂದವರು ಇಬ್ಬರು ಶಂಕರರು. ಒಬ್ಬರು ಶಂಕರ ಜೋಶಿ ಅಂತ, ದೊಡ್ಡ ಸ್ವಯಂ ಸೇವಕ, ದೊಡ್ಡ ಲೀಡರ್ ನಮ್ಮಲ್ಲಿ, ಸಮಾಜ ಸೇವಕ. ಇನ್ನೊಬ್ಬರು ಶಂಕರ ಡೋಂಗ್ರೆ. ಮತ್ತೆ ಉಳಿದ ಹಿರಿಯ ಕಿರಿಯರೆಲ್ಲ ಇದ್ರು, ಭಾಗವತರಿದ್ರು. ಆಗ ಸ್ಟ್ಯಾಂಡರ್ಡ್ ಕ್ವಾಲಿಟಿಯ ಕಲಾವಿದರು ಹಿಮ್ಮೇಳೆಲ್ಲ ಇತ್ತು. ನಾನು ಅದರಲ್ಲಿ ಯಾವುದು ಒಂದು ಚೂಡಾಮಣಿ ಪ್ರಸಂಗದ ಒಂದು ಸಂಪಾತಿಯ ಅರ್ಥ ಮೊದಲು ಹೇಳಿದೆ. ಅದು ಒಳ್ಳೇದಾಯ್ತು ಅಂತ ಹೇಳಿದ್ರು ಅಂದರೆ ಸಣ್ಣ ಮಾತಾಡ್ತಾನೆ ಅಂತ. ಆಮೇಲೆ ಆಗಲೇ ನಮ್ಮ ಊರಿನಲ್ಲಿ ಇದು ಶುರು ಆಯಿತು, ವೇಷಭೂಷಣ ಸಹಿತ ಯಕ್ಷಗಾನ. ಆಮೇಲೆ ಪ್ರಧಾನ ತಾಳವಂದಲೆ, ಆಟವು ಶುರುವಾಯಿತು ವೇಷ ಸಹಿತ. ಅದು ವೇಷಭೂಷಣ ಸಹಿತ ಯಕ್ಷಗಾನ. ಹೆಚ್ಚಿನವರು ಕುಣಿತಗಾರರಲ್ಲ, ಅರ್ಧ ನಾಟಕ ಅರ್ಧ ಯಕ್ಷಗಾನ ಥರ ಇತ್ತು. 4 ಕಲಾವಿದರನ್ನು ಹೊರಗಿಂದ ಕರೆಯುವುದು. ಅದರಲ್ಲಿ ನಾನು ವೇಷಗಳನ್ನು ಆರಂಭಿಸಿದೆ. ಹೈಸ್ಕೂಲ್ ಮುಗಿದು ಕಾಲೇಜ್ ಮುಗಿಯುವವರೆಗೂ ನಾನು ನಮ್ಮ ಊರಿನ ಯಕ್ಷಗಾನದ ಸಂಪರ್ಕ ಇಟ್ಕೊಂಡು ಇದ್ದೆ. ಹೊರಗೆ ನನಗೆ ಎಕ್ಸ್ಪೋಜರ್ ಇತ್ತು. ಮತ್ತೆ ಬರಬರುತ್ತಾ
ಆಸಕ್ತಿಯ ಮೇಲೆ ಕಲಿತಾ ಹೋಗ್ತವೆ. ನಾನು ಸ್ಪೆಸಿಫಿಕ್ ಅಂತ ಕಲೀಲಿಲ್ಲ, ಓದುತ್ತಾ ಬರೀತಾ ಬೇರೆ ಬೇರೆ. ನನ್ನೊಂದು ಅಭ್ಯಾಸ ಅಂದರೆ ಪಲ್ಲವಗ್ರಾಹಿ ಅಂತ. ನಾನು ದೊಡ್ಡ ಆಳವಾಗಿ ವಿದ್ವತ್ತಿರುವ ಅಲ್ಲ, ಆದರೆ ಕರುಗಳು ಹುಲ್ಲು ಮೇದ ಹಾಗೆ ಪಲ್ಲವಗ್ರಾಹ. ಅಲ್ಲೆಲ್ಲಲ್ಲಿ ತತ್ವಜ್ಞಾನ, ಸೈನ್ಸು ಓದಿದೆ. ಕಾಲೇಜ್ ಹೋಗ್ತಾ ಇರುವಾಗ ಆಕಸ್ಮಿಕವಾಗಿ ಅದು ನಾನು ಎಂದೆಂದೂ ನೆನಪಿಟ್ಟುಕೊಳ್ಳುವ ಒಂದು ಘಟನೆ. ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯ ಮಹೋಪಾಧ್ಯಾಯ, ಮೈಸೂರು. ನಾನು ಕಾಮರ್ಸ್ ಅಕೌಂಟ್ಸ್ನ ಪುಸ್ತಕ ಹುಡುಕುವಾಗ ಹಿಂದೂ ದರ್ಶನ ಸಾರ ಸಿಕ್ಕಿತು. ಸ್ವಲ್ಪ ಜಿಗುಟು, ಆದರೆ ಅದ್ಭುತವಾದ ಪುಸ್ತಕ. ಅದು ನನಗೆ ತತ್ವಜ್ಞಾನದಲ್ಲಿ ನರಸಿಂಗರಾಚಾರ್ಯರ ಭಾಗವತ ಸಿಕ್ಕಿತು ಯಾರ ಹತ್ರವೋ. ಮತ್ತೆ ಪ್ರಸಂಗ ಪುಸ್ತಕಗಳು, ಕಾರ್ಕಳದ ಹಿರಿಯ ಮಿತ್ರರು ಅನಂತಶಯನ ಪರಿಸರ ನೀವು ಒಮ್ಮೆ ನೋಡಿದರೆ, ಅನಂತಶಯನ ದೇವಸ್ಥಾನ ಒಳಗೆ ಹಿಂದಿನಿಂದ ಸಂಘ ಶಾಖೆ, ಅಲ್ಲಿ ಹಿರಿಯರು ರಾಮಮೂರ್ತಿಗಳು, ಮುರಾರಿ ರಾಯರು ಎಲ್ಲ ಇದ್ದು. ನನಗೆ 6ನೇ ಕ್ಲಾಸಿನಲ್ಲೇ ಇದಾಗಿದೆ ಪ್ರಥಮ ಶಿಕ್ಷಾ ವರ್ಗ, ITC. ಮುಂದಿನಿಂದ ಪರಿವಾಜಿ ಶಾಲೆ, ಅಲ್ಲಿ ತಾಳವಂದಲೆ. ಇನ್ನೊಂದು ದೇವಸ್ಥಾನದ ಒಂದು ದೊಡ್ಡ ಮೈದಾನ ಸಣ್ಣದು, ಕ್ರಿಕೆಟ್ ಗ್ರೌಂಡ್. ಅಲ್ಲಿ ನಾವು ಫ್ರೀಯಾಗಿ ಕ್ರಿಕೆಟ್ ಆಡಬಾರ್ದು ಅಂತಲೂ ಗೊತ್ತಿಲ್ಲ, ಅದು ಯಾರ ಜಾಗವೋ ಯಾರೂ ಕೇಳ್ತಿರ್ಲಿಲ್ಲ. ಒಂದು ಕಡೆ ಕ್ರಿಕೆಟ್, ಒಂದು ಕಡೆ ಯಕ್ಷಗಾನ, ಒಂದು ಕಡೆ ಸಂಘ ಶಾಖೆ, ಮಧ್ಯದಲ್ಲಿ ಅನಂತಶಯನ ದೇವರು. ಹಾಗೆ ನನ್ನ ಅಭಿರುಚಿಗಳು ರೂಪುಗೊಂಡಿತ್ತು. ಹಾಗೆ ಅರ್ಥಧಾರಿ ಆಗಲಿಕ್ಕೆ ಆ ಮಾತುಗಾರಿಕೆ ಕಾರಣ. ಹೈಸ್ಕೂಲ್ನಲ್ಲಿ ನಾನು ಭಾಷಣಗಳಲ್ಲಿ ಬಹುಮಾನ ಗಳಿಸಿದೆ. ನಾನು 6ನೇ 7ನೇ ತರಗತಿಯಲ್ಲಿರುವಾಗಲೇ ಅನಂತಶಯನ ಗಾಂಧಿ ಜಯಂತಿಯಲ್ಲಿ ನನ್ನನ್ನು ಭಾಷಣ ಮಾಡಿಸಿದರು. ಹೀಗೆ ಆಗಿನ ಹಿರಿಯರು. ಈಗ ಇನ್ನೊಂದು ಅರ್ಥಧಾರ ಅನ್ನುವಂಥಕ್ಕೆ ಸಾಹಿತ್ಯ ಬಹಳ ಮುಖ್ಯ ಆಗುತ್ತೆ. ಈ ಉಳಿದೆಲ್ಲ ಸಾಹಿತ್ಯಗಳನ್ನು ನಾವು ನೋಡ್ತೇವೆ. ಈಗ ಕಥೆ, ಕವನಗಳು, ಕಾದಂಬರಿಗಳು ನಾವು ನೋಡ್ತಾ ಹೋದಾಗ ಯಕ್ಷಗಾನ ಸಾಹಿತ್ಯ ಹೇಗೆ ಭಿನ್ನವಾಗ್ತದೆ ಮತ್ತು ಅದರ ಆಳ ಅಗಲವನ್ನು ನೋಡ್ತಾ ಹೋದಾಗ, ಯಾಕಂದ್ರೆ ಈ ಪ್ರಶ್ನೆ ನಿಮಗೆ ಕೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಯಾವುದೇ ಸಾಹಿತ್ಯ ರೂಪುಗೊಳ್ಳದೆ ಇದು ಆಶುಭಾಷಣ ಒಂದು ಶೈಲಿಯಲ್ಲಿ ಇದ್ದಾಗಲೂ ಕೂಡ ಅದಕ್ಕೊಂದು ಪೀಠಿಕೆ ಮತ್ತು ಅಧ್ಯಯನ ಬೇಕೇ ಬೇಕು. ಅದರ ಜೊತೆಗೆ ಹೆಚ್ಚು ಬೇಕಾಗತ್ತೆ. ಯಾಕಂದ್ರೆ ಯಾವುದೋ ಪೌರಾಣಿಕ ಕಥೆಯನ್ನು ಹೇಳುವಾಗಲೂ ಕೂಡ ಸೇರಿಸುವುದು ಇರ್ತದೆ ಈಗಿನ ಸಮಯಕ್ಕೆ, ಆದರೆ ತಪ್ಪು ಅದೇ ಏನೋ ಕಲ್ಪನೆಗೆ ಇಲ್ಲದಂತ ವಿಷಯಗಳನ್ನು ತರಲಿಕ್ಕೆ ಆಗೋದಿಲ್ಲ. ಅಧ್ಯಯನದ ಜೊತೆಗೆ ಅದನ್ನು ಕನೆಕ್ಟಿವಿಟಿ ಚೌಕಟ್ಟಿನಲ್ಲಿ ಹಾಕಬೇಕು. ಹಾಗೆ ನೀವು ಅದರಲ್ಲಿ ಸಂಶೋಧನೆ ಮಾಡಿ ಇದೆಲ್ಲ ನೋಡಿದಾಗ, ಇತ್ತೀಚಿನ ಸಾಹಿತ್ಯದ ಭಾಗವಾಗಿ ನೋಡೋದಾದ್ರೆ ಯಕ್ಷಗಾನದ ಸಾಹಿತ್ಯ ಎಲ್ಲಿ ನಿಂತ್ಕೊಳ್ತಾ ಇದೆ? ಒಂದು ಏನಂದ್ರೆ, ಒಂದು ರಂಗಭೂಮಿಯಾಗಿ ಥಿಯೇಟರ್, ಯಕ್ಷಗಾನ ಎನ್ನುವುದು ಸುಮಾರು 2-2.5 ಸಾವಿರ ವರ್ಷ ಹಿಂದೆ ಇದ್ದ ನಾಟ್ಯಶಾಸ್ತ್ರ ಪರಂಪರೆಯ ಮುಂದುವರಿಕೆ, ದೇಶೀಯ ಮುಂದುವರಿಕೆ. ಒಂದು ಸುಲಭವಾಗಿ ಹೇಳುವುದಾದರೆ, ಸುಮಾರು ಸಾಮಾನ್ಯ ಶಕ ಪೂರ್ವ 500 ಆಗ ಭಾರತೀಯ ರಂಗಭೂಮಿ ರೂಪುಗೊಂಡಿದೆ. ರಾಮಾಯಣದಲ್ಲಿ ಬರ್ತದೆ, ರಂಗಭೂಮಿಯ ಉಲ್ಲೇಖಗಳಿದೆ. ಅಲ್ಲಿಂದ ಅದು ಒಂದು ಥರ ಸಿಡಿದ ಹಾಗೆ ಬೇರೆ ಬೇರೆ ಕಡೆಗೆ ಒಂದೇ ರಂಗಭೂಮಿ ಸಿಡಿದು ಆಯಾ ದೇಶದ ಭಾಷೆಗಳ ರೂಪ ಪಡೆದ ಹಾಗೆ. ಇವತ್ತಿಗಾದರೂ ನಿಮಗೆ ಕಾಶ್ಮೀರ, ಅಸ್ಸಾಂನಿಂದ ಹಿಡಿದು ಶ್ರೀಲಂಕಾ, ಇಂಡೋನೇಷ್ಯಾ, ಬರ್ಮಾ, ವಿಯೆಟ್ನಾಂ ತನಕ ಈಚೆ ಅಫ್ಘಾನಿಸ್ತಾನವರೆಗೂ ಒಂದು ಕಡೆಯಿಂದ ನೋಡಿದರೆ ನಮ್ಮ ರಂಗಭೂಮಿ ಒಂದೇ, ಇನ್ನೊಂದು ಕಡೆಯಿಂದ ನೋಡಿದ್ರೆ ತೀರಾ ಬೇರೆ. ಸೊ ಬಹಳ ಪ್ರಸಿದ್ಧವಾದ ಆಫ್ಟ್ ಕೋಟೆಡ್ ಒಂದು ಯೂನಿಟಿ ಇನ್ ಡೈವರ್ಸಿಟಿ, ಡೈವರ್ಸಿಟಿ ಇನ್ ಯೂನಿಟಿ ಅಂತ ಹೇಳಿದ ಮಾತು ಪಂಡಿತ್ ನೆಹರೂರವರದ್ದು ಅಂತ ಕಾಣುತ್ತದೆ. ಅದರ ಪ್ರತ್ಯಕ್ಷ ರೂಪಗಳಲ್ಲಿ ಒಂದು ಯಕ್ಷಗಾನ. ನೇರವಾಗಿ ಯಕ್ಷಗಾನಕ್ಕೆ ಬರೋದಾದ್ರೆ, ಅದು ಅದರ ಸಾಹಿತ್ಯ ಮತ್ತು ಅದರ ಪ್ರೆಸೆಂಟೇಷನ್ ನಿಸ್ಸಂದೇಹವಾಗಿ ಜಗತ್ತಿನ ಸರ್ವಶ್ರೇಷ್ಠ ಮಾನವನ, ಸರ್ವಶ್ರೇಷ್ಠ ಸೃಜನಶೀಲ ವಸ್ತುಗಳಲ್ಲಿ, ಉತ್ಪನ್ನಗಳಲ್ಲಿ ಅದು ಒಂದು. ನಾವು ಯಕ್ಷಗಾನವನ್ನು ಕರಾವಳಿಯ ಶ್ರೇಷ್ಠ ಕಲೆ ಅಂತೆಲ್ಲ ಹೇಳ್ತೇವೆ, ಹಾಗೆ ಹೇಳಬಾರ್ದು, ಜಗತ್ತಿನ ಶ್ರೇಷ್ಠ ಕಲೆ. ನಮ್ಮ ಇಲ್ಲಿಯ ಕಲಾವಿದರನ್ನು ಹಾಗೆ ಹೇಳುವ ಕ್ರಮ ಉಂಟು. ನಾವು ಕರಾವಳಿಯ ಶ್ರೇಷ್ಠ ನಟ ಇಂಥ ಭಾಗವತರು, ಕರಾವಳಿಯ ಶ್ರೇಷ್ಠ ಕಲಾವಿದ ಶೀಣಿಯವರು, ಗೋವಿಂದ ಭಟ್ರು, ಶಿವರಾಮ ಹೆಗಡೆಯೋ ಅಲ್ಲ, ಜಗತ್ತಿನ ಬ್ರಾಡರ್ ಆ ದೃಷ್ಟಿಯಿಂದ ನೋಡು. ಯಾಕಂದರೆ ಯಕ್ಷಗಾನದ ಸಾಹಿತ್ಯ ಸಾಧಕರು ಅಥವಾ ರಂಗ ಸಾಧಕರು ಜಗತ್ತಿನ ಅವರವರ ಫಾರ್ಮ್ಸ್ ಉಂಟಲ್ಲ, ಕಲಾರೂಪಗಳು, ಅವುಗಳ ಶ್ರೇಷ್ಠವಾದನ್ನು ಏನು ಸಾಧಿಸಿದ್ದಾರೋ ಅದನ್ನು ಅವರು ಸಾಧಿಸಿದ್ದಾರೆ.
ಕಂಪ್ಯಾರಬಲ್ ವಿತ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಕರೆಕ್ಟ್. ಇನ್ನೊಂದು ಒಟ್ಟು ಭಾರತೀಯತೆ ಅಥವಾ ಹಿಂದುತ್ವ ಅಂತ ಹೇಳೋದು ಬಹಳ ಭಾರತೀಯತೆ ಅಂತ ಹೇಳುವ, ಅದರಲ್ಲಿ ಕಾಣುವ ಇನ್ಕ್ಲೂಸಿವ್ನೆಸ್ ಉಂಟಲ್ಲ, ಎಲ್ಲವನ್ನು ತಗೊಂಡು ಶಾಸ್ತ್ರ, ಕಾವ್ಯ, ಸ್ವತಂತ್ರ ಚಿಂತನೆ ಇದೆಲ್ಲ ಒಟ್ಟಾಗಿರುವ ಅತ್ಯುತ್ತಮ ಮಾಧ್ಯಮಗಳಲ್ಲಿ ಯಕ್ಷಗಾನ ಒಂದು. ಬಹುಶಃ ಭಾರತೀಯ ಕಲೆಗಳಲ್ಲಿಯೇ ಮಾತುಗಾರಿಕೆ ಮಟ್ಟಿಗೆ ಕ್ರಿಯೇಟಿವಿಟಿಯ ಸರ್ವಶ್ರೇಷ್ಠವಾದದ್ದು ಯಕ್ಷಗಾನದ ಅರ್ಥಗಾರಿಕೆ ಇರ್ಬೋದು. ಯಕ್ಷಗಾನದಲ್ಲಿ ಸಾಹಿತ್ಯ 3 ಥರ. ಭಾರತೀಯ ಸಾಹಿತ್ಯ ಬಂದದ್ದು ಹೇಗಾದರೆ ವೇದ ಅರ್ಥ ಆಗದವನಿಗೆ ಪುರಾಣ ಅಥವಾ ವೇದಕ್ಕೆ ಪೂರಕ, ಅದು ಅರ್ಥ ಆಗದವನಿಗೆ ಕಾವ್ಯಗಳು. ಭಾರತಕ್ಕೆ ಕುಮಾರವ್ಯಾಸ ಭಾರತ, ರಾಮಾಯಣಕ್ಕೆ ತೊರವರ, ಅದು ಆಗದವನಿಗೆ ಹಾಡು, ಕುಣಿತ, ಹರಿಕತೆ, ಭಜನೆ, ಜಾನಪದ. ಅಂದರೆ ಕಂಟಿನ್ಯೂಸ್ ಡೆಮೋಕ್ರಟೈಸೇಷನ್ ಆಫ್ ಲಿಟ್ರೇಚರ್. ಸತತ ಪ್ರಜಾತಂತ್ರೀಕರಣವೇ ಯಕ್ಷಗಾನದ ಮೂಲ. ಜನರ ಕಡೆಗೆ ಹೋಗುವುದು. ಒಂದು ಕ್ಷಣಕ್ಕಾದರೂ ಯಕ್ಷಗಾನದ ಸಾಹಿತ್ಯ ಎಲ್ಲರನ್ನು ಒಂದು ಮಾಡ್ತದೆ. ಯಕ್ಷಗಾನದ ಬಯಲಿನಲ್ಲಿ ಎಲ್ಲರೂ ಸೇರ್ತೇವೆ, ಯಕ್ಷಗಾನದ ಚೌಕಿಯಲ್ಲಿ ಭೇದ ಇಲ್ಲದೆ ಒಟ್ಟಾಗ್ತೇವೆ. ಹಾಗಾಗಿ ಭಕ್ತಿ ಚಳವಳಿ ಅಥವಾ ಭಕ್ತಿ ಪಂಥ ರೂಪಿಸಿದ ಒಂದು ಶ್ರೇಷ್ಠವಾದಂತಹ ಇದಾಗಿ ಭಾರತೀಯ ಸಾಹಿತ್ಯದಲ್ಲಿಯೂ ಕನ್ನಡ ಸಾಹಿತ್ಯದಲ್ಲಿಯೂ ಯಕ್ಷಗಾನದ 2 ಸಾಹಿತ್ಯಗಳು ಶ್ರೇಷ್ಠವಾಗಿವೆ. ಒಂದು ಪುರಾಣಗಳ ಕಾವ್ಯಗಳು ಉಂಟಲ್ಲ ನಮ್ಮಲ್ಲಿ, ಅವುಗಳನ್ನು ಆಧರಿಸಿಯೇ ನಮ್ಮಲ್ಲಿ ಪ್ರಸಂಗಗಳು ಅಂತಾಗುತ್ತೆ. ಪ್ರಸಂಗ ಅಂತಂದರೆ ಪದ್ಯ ರೂಪದಲ್ಲಿ ಕಥೆಯನ್ನು ಹೇಳುದು. ಯಕ್ಷ ಪೂಜಾಯಾಮ್, ಪೂಜಾಗಾನ ಅಂತ ಇದು ದೇವಸ್ಥಾನದಲ್ಲಿ ಹಾಡ್ಲಿಕ್ಕೆ ಮಾಡಿದ್ದು, ಮತ್ತೆ ಅದನ್ನು ಕೂತ್ಕೊಂಡು ಕೆಲವರು ಅರ್ಥ ವಿವರಣೆ ಮಾಡಿದರು, ಮತ್ತೆ ವೇಷ ಸಿಕ್ಕಿತು. ಇದು ಒಂದು ವೇಷದ ಪರಂಪರೆ ನೋಡಿರು. ದೇಶದ ವೇಷ ಪರಂಪರೆಗೂ ನಮ್ಮ ಯಕ್ಷಗಾನದ ವೇಷ ಪರಂಪರೆ ಸಂಬಂಧ ಉಂಟು, ವಿಭೇದವೂ ಇದೆ. ಒಂದು ಇತ್ತೀಚೆಗೆ ಮಾತ್ರ ತೀರಾ ಬೇರೆ ಆಕರಗಳಿಂದ ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ ಅಲ್ಲದ್ದನ್ನೆಲ್ಲ ಯಕ್ಷಗಾನ ಮಾಡಿದ್ದೆಲ್ಲ ಈ ಶತಮಾನದಲ್ಲಿ. 1850 1900ರಲ್ಲಿ ಮೂಲ್ಕಿ ವೆಂಕಣ್ಣ ಕವಿಯ ಅಂತ ಮಾನಸ ಚರಿತ್ರೆ ಮತ್ತು ಮುದ್ದಣನ ರತ್ನಾವತಿ ಕಲ್ಯಾಣದವರೆಗೆ ಹೊಸ ವಸ್ತುವೇ ಇಲ್ಲ, ಪುರಾಣವೇ. ಈಗ ನಿಮಗೇನೋ ಒಂದು ಬೇಕು, ಕೃಷ್ಣಾರ್ಜುನ ಇಲ್ಲ ಕೃಷ್ಣ ಸಂಧಾನ ಎಲ್ಲರ ಪಂಚವಟಿ, ಅಲ್ಲಿ ಯಾರು ಭಾಗವತರಿರ್ತಾರೆ, ಭಾಗವತರುಗಳೇ ಬರೀತಿದ್ದವರು. ಸ್ವತಂತ್ರ ಕವಿಗಳಿರಲಿಲ್ಲ. ನೀವು ಹೇಳಿದರೆ ಆಶ್ಚರ್ಯ ಆಗ್ಬೋದು. ಯಕ್ಷಗಾನದಲ್ಲಿ ಒಟ್ಟು ಕರಾವಳಿಯದ್ದು ಮತ್ತು ಕರ್ನಾಟಕದ ಈಗ ಶರಣಲೀಲಾ ಚರಿತ್ರ, ಬಸವೇಶ್ವರ ವಿಜಯ ಎಲ್ಲ ತಕ್ಕೊಂಡ್ರೆ, ಕೆಂಪಣ್ಣ ಕವಿಯ ಶನಿ ಮಹಾತ್ಮೆ, ನಳಚರಿತ್ರೆ ಇತ್ಯಾದಿಗಳನ್ನು ಎಲ್ಲ ಯಕ್ಷಗಾನ ಸಾಹಿತ್ಯ ವಿವಿಧ ಮಗ್ಗಲುಗಳನ್ನು ತಕ್ಕೊಂಡ್ರೆ 5,000ಕ್ಕೆ ಮಿಕ್ಕಿ ಪ್ರಸಂಗ ಉಂಟು. 5,000 ಕಾವ್ಯಗಳು. ತಾರತಮ್ಯ ಇರ್ಬೋದು. ಎಷ್ಟಾಯಿತು? ಆವರೇಜ್ ಒಂದು ಪ್ರಸಂಗಕ್ಕೆ 150ರಿಂದ 200 ಪದ್ಯವೇ ಹಿಡ್ಕೊಂಡ್ರು ನೀವು, ಎಷ್ಟು ಲಕ್ಷ? ಬಹಳ ದೊಡ್ಡದಾಯ್ತು. ಒನ್ ಆಫ್ ದಿ ಬಿಗ್ಗೆಸ್ಟ್ ಲಿರಿಕಲ್ ರೆಪರ್ಟೈರ್ ಇನ್ ಇಂಡಿಯಾ. ಅದು ಹೇಗುಂಟಂದ್ರೆ, ಗಹನವಾದ ಪುರಾಣವನ್ನು ಸರಳವಾದ ಕಥೆ ಯಕ್ಷಗಾನ ಕವಿಗಳು ಜಾಗೃತಿ ಮಾಡಿದ್ದಾರೆ. ಬಹಳ ಓದುವಾಗ ಅರ್ಥ ಆಗುವ ಕಾವ್ಯವಾಗಿ ಮಾಡಲಿಲ್ಲ, ರಂಗಕಾವ್ಯವನ್ನಾಗಿ ಮಾಡಿದ್ರು. ಸರಳತೆ ಮಾಡಿದ್ರೆ ಚೀಪ್ ಆಗುತ್ತದೆ, ಗಹನ ಮಾಡಿದರೆ ಜನರಿಗೆ ಮುಟ್ಟುವುದಿಲ್ಲ. ಇದೆರಡರ ಮಧ್ಯೆ ಯಕ್ಷಗಾನದ ಕವಿಗಳು, ಯಕ್ಷಗಾನದ ಮಾತುಗಾರರು ಸಾಧಿಸಿರೋ ಬ್ಯಾಲೆನ್ಸ್ ಉಂಟಲ್ಲ, ಇದು ಸ್ಟಡಿ ಆಗಿಲ್ಲ, ಅಧ್ಯಯನ ಆಗಿಲ್ಲ. ಇದು ಯಕ್ಷಗಾನದ ಮಾತುಗಾರಿಕೆ ಹಾಗೆ. ವೇದಾಂತ ಉಂಟು, ನಿಮಗೆ ಶಂಕರಾಚಾರ್ಯರ ಪ್ರಕರಣ ಗ್ರಂಥಗಳನ್ನು ತಗೊಂಡು ಉಪನ್ಯಾಸ ಮಾಡಿದರೆ ಯಾರಿಗೆ ಗೊತ್ತಾಗ್ತದೆ? ಇಲ್ಲಿ ವೇದಾಂತ ಸರಳವಾಗಿ ಬರ್ತದೆ. ಹಾಸ್ಯಗಾರನೇ ದೇವರನ್ನು ತಮಾಷೆ ಮಾಡುವ ಕಲೆ ಇದು. ಗಂಡು ಹೆಣ್ಣು ಸಂಬಂಧ, ಪ್ರಣಯ ಮಾತ್ರ ಅಲ್ಲ, ಇಲ್ಲಿ ಬೇರೆ ಬೇರೆ ವಸ್ತುಗಳಿದೆ. ಮತ್ತು ಆ ವಸ್ತುವನ್ನು ಪ್ರೆಸೆಂಟ್ ಮಾಡುವ ಕ್ರಮ ಉಂಟಲ್ಲ, ಯಕ್ಷಗಾನದ ಸಾಹಿತ್ಯ ಔಟ್ಸ್ಟ್ಯಾಂಡಿಂಗ್. ಮಾತುಗಾರಿಕೆ ನಮ್ಮದು ಬಿಡಿ, ನಾವೆಲ್ಲ ಬೇರೆಯವರ ಹೆಗಲ ಮೇಲೆ ಇದ್ದೇವೆ, ಅಜ್ಜನ ಹೆಗಲ ಮೇಲೆ ಮೊಮ್ಮಕ್ಕಳಾಗಿ. ಪೊಳಲಿ ಶಾಸ್ತ್ರಿಗಳು, ನಾರಾಯಣ ಕೆಲ್ಲವರು, ಶೇಣಿಯವರು, ಮಾತಿನಲ್ಲಿ ಮಹಾಕವಿಗಳು ಅಂತ ಒಬ್ಬರು ಲೇಖಕರು ಬರೆದ್ರಲ್ಲ, ಅವರು ಪ್ರಸಂಗದ ಪದ್ಯಗಳನ್ನು ಹಿಡ್ಕೊಂಡು ಅವ್ರ ಅರ್ಥ ಹೇಳಿದ್ರು. ಪದ್ಯಕ್ಕೆ ಅರ್ಥಕ್ಕೂ ಏನೂ ಸಂಬಂಧ ಇಲ್ಲ ಅಂದ್ರೂ ಕಾಣುತ್ತದೆ, ಇದರದ್ದೇ ಅರ್ಥ ಅದು ಅಂತ. ದೊಡ್ಡ ಅರ್ಥಧಾರಿ ಲೇಖಕ ದೇರಾಜ ಸೀತಾರಾಮಯ್ಯನವರನ್ನು ಕೇಳಿರ್ಬೋದು, ಚೊಕ್ಕಾಡಿ ಸೀತಾರಾಮಯ್ಯ ಅಂತ ಹೇಳ್ತಾರೆ. ಅವರೊಂದು ಮಾತು ಹೇಳಿದರು. ಅವರ ಸಮಕಾಲೀನರು ಶೇಣಿಯವರು ಐಕಾನಿಕ್ ಅಲ್ವ ಯಕ್ಷಗಾನದ ಮಾತುಗಾರಿಕೆ. ಇವರ ಅರ್ಥ ಹೇಳಿದ್ದನ್ನು ಕೇಳಿದರೆ ಸ್ವರ್ಗದಲ್ಲಿತ್ತು ಪಾರ್ಥಿಸುಬ್ಬ ಮಹಾಕವಿ,
ಹಾಲು ಕೊಡೋದಾನು ಅಂತ. ಓಹೋ. ನನ್ನ ಪದ್ಯಗಳಿಗೆ ಹೀಗೆಲ್ಲ ಅರ್ಥ ಹೇಳಲಿಕ್ಕೆ ಆಗ್ತದೆ. ಆದ್ದರಿಂದ ಸಾಹಿತ್ಯವನ್ನು ಜನರೆಡೆಗೆ ಕೊಂಡೋಗುವುದು, ವಿಸ್ತರಿಸುವುದು. ನಮ್ಮ ವಿಮರ್ಶಕರಾಗೋ ನಂಬ್ಯಾರು ಹೇಳಿದ್ದಾರೆ ಪದ್ಯದ ಅರ್ಥ ಹೇಗೆ ಅಂತ. ಈಗ ಬಿಂದುವಿನಲ್ಲಿ ಒಂದು ಹನಿಯಲ್ಲಿ ಇಡೀ ಆಕಾಶವನ್ನು ತೋರಿಸುವುದು ಅವರು ಕೊಡುವ ಉದಾಹರಣೆ. ಒಂದು ಚಿಗುರಿನಲ್ಲಿ ಒಂದು ಮರವನ್ನು ತೋರಿಸುವುದು. ವಿಸ್ತರಿಸಿ ವಿಸ್ತರಿಸಿ ಅದು ಪದ್ಯದ ಅರ್ಥವೂ ಆಗಿರಬೇಕು. ಈಗ ತುಂಬ ವ್ಯುತ್ಪತ್ತಿ ಬೇಕು, ಪುರಾಣ ಜ್ಞಾನ ಬೇಕು, ನಾಟಕೀಯ ಕೌಶಲವೂ ಬೇಕು. ಬರೇ ಮಾತುಗಾರಿಕೆ ಆದರೆ ಪ್ರವಚನ ಆಗ್ತದೆ, ಡ್ರಾಮ್ಯಾಟಿಕ್. ಯಕ್ಷಗಾನದ ಸಾಹಿತ್ಯದ ಇನ್ನೊಂದು ದೊಡ್ಡ ಗುಣ ಬಹಳ ಸಲ ಗಮನಿಸಲ್ಪಡುವುದಿಲ್ಲ. ಈಗ ಪುರಾಣದಲ್ಲಿ, ಕಾವ್ಯದಲ್ಲಿ ರಾಮ ಮಾತಾಡಿದ, ಭರತ ಮಾತಾಡಿದ, ವಾಲಿ ಆಕ್ಷೇಪಿಸಿದ ರಾಮನನ್ನು, ರಾಮನು ಉತ್ತರ ಕೊಟ್ಟ, ಕೃಷ್ಣ ಏನೋ ಹೇಳಿದ, ನೋಡಪ್ಪ ನೀನು ರಾಜ್ಯ ಕೊಡಬೇಕು, ದುರ್ಯೋಧನ ಅದಕ್ಕೆ ಉತ್ತರ ಕೊಟ್ಟ. ಅದು ಸರಣಿ, ಸಂಭಾಷಣೆ ಆಗಿಲ್ಲ ಅದು. ಇಲ್ಲಿ ಸಂಭಾಷಣೆ, ಮಾತಿಗೆ ಖಳನಾಯಕರಿಂದ, ನಾಯಕರಿಂದ, ಪಾತ್ರಗಳಿಂದ ಚಾಲೆಂಜ್ ಬರ್ತಾ ಇರ್ತದೆ. ಅದನ್ನ ನಾನು ಕೇಳಬೇಕು. ಎಕ್ಸ್ಚೇಂಜ್, ಇಲ್ಲಿ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಇದೆ. ಅದರಿಂದ ಪುರಾಣದ ಕ್ರಿಯೇಟಿವಿಟಿಯಲ್ಲಿ ಅದ್ಭುತಗಳನ್ನು ಸಾಧಿಸಿದ ಪೌರಾಣಿಕ ಕಾದಂಬರಿಗಳುಂಟಲ್ಲ, ಕಳೆದ 100 ವರ್ಷದಲ್ಲಿ ಕನ್ನಡ, ಮರಾಠಿ, ಹಿಂದಿಯಲ್ಲಿ ಬಂದಿದೆ. ನಾನು ಯಾವುದೇ ವಿದೌಟ್ ಮೀನಿಂಗ್ ಎನಿಥಿಂಗ್ ನಾನು ನಿಮಗೆ ಹೇಳುವುದಾದ್ರೆ ಅವುಗಳು ನಮಗೆ ಸಾಮಾನ್ಯವಾಗಿ ಕಾಣ್ತವೆ. ಕಾರಣ ಅಲ್ಲಿ ಅವರು ಏನು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಅದು ನಾವಿಲ್ಲಿ ಮಾಡಿ ಆಗಿದೆ. ಗೊತ್ತಾಯ್ತು. ಈಗ ಅಥವಾ ಯಕ್ಷಗಾನ ರಂಗಂದ್ರೆ ಸ್ವಲ್ಪ ಅಲಂಕಾರವಾಗಿ ಹೇಳುವುದಾದ್ರೆ ಖಾಂಡೇಕರ ಯಯಾತಿ, ಭೈರಪ್ಪನವರ ಮಹಾಕೃತಿ ಪರ್ವ, ಅಥವಾ ಸತ್ಯಕಾಮರ ದ್ರೌಪದಿ, ಅಥವಾ ರಾಧೇಯ, ಇದು ನಮ್ಮಲ್ಲಿ 1000 ಸಲ ಸೃಷ್ಟಿಯಾಗಿದೆ. ಒಬ್ಬೊಬ್ಬನ ಕರ್ಣನು ಪ್ರಸಂಗದ್ದೇ ಕರ್ಣ, ಆದರೆ ಬೇರೆ ವಿಭಿನ್ನವಾಗಿ ಜನರು ಶೇಣಿಯವರ ಕರ್ಣನ ನೋಡ್ಲಿಕ್ಕೆ ಬರ್ತಾರೆ, ನನ್ನದು ಇನ್ನೊಂದು ಯಾವುದೋ ಪಾತ್ರ ಕೇಳಲಿಕ್ಕೆ ಬರ್ತಾರೆ. ಹಾಗೆ ಅದನ್ನು ಯಕ್ಷಗಾನದ ಸಾಹಿತ್ಯದ ಇವ್ಯಾಲ್ಯುವೇಷನ್, ಅದರ ಟೆಕ್ನಿಕ್ಯಾಲಿಟಿಯ ಹೊರಗೆ ತಾಂತ್ರಿಕಾಂಶ ಇದೆ ಅದರಲ್ಲಿ. ಪದ್ಯಕ್ಕಿರುವ ಅರ್ಥ ಸಂಬಂಧ ಏನು, ಪದ್ಯದ ಅರ್ಥ ಹೇಳದಿದ್ರೆ ಎಷ್ಟು ಒಳ್ಳೇದು ಮಾತಾಡಿದ್ರು ಪ್ರಯೋಜನ ಇಲ್ಲ. ಆದರೆ ಟೆಕ್ನಿಕ್ಯಾಲಿಟಿ ಬಿಟ್ಟರೆ ಅದರ ಕ್ರಿಯೇಟಿವಿಟಿ, ಅದರ ಸೃಜನಶೀಲತೆಯ ದೃಷ್ಟಿಯಿಂದ ಹೊಸದಾಗಿ ಅಭ್ಯಾಸ ಆಗಬೇಕು. ಈಗ ಅದನ್ನೇ ಕೇಳೋದು ನಾನು. ಸಾಧಾರಣ ನೀವು ಎಷ್ಟು ಈ ರೀತಿಯ ಅರ್ಥಧಾರಿ ಪಾತ್ರಗಳನ್ನು ಮಾಡಿ, ಅಂದ್ರೆ ಉದಾಹರಣೆಗೆ ಒಂದಿಷ್ಟು ಪಾತ್ರಗಳು? ಸುಮಾರು, ಈಗ ನಾನೊಂದು ಲೆಕ್ಕ ಹಾಕೋದಾದ್ರೆ ನನ್ನ ಬಾಲ್ಯದಿಂದ ಈವರೆಗೆ ಸುಮಾರು ಒಂದು 68 ವರ್ಷಗಳಿಂದ ನಾನು ಅರ್ಥ ಹೇಳಿದ್ದನ್ನೆಲ್ಲ ಲೆಕ್ಕ ಹಾಕಿದರೆ ತುಂಬಾ ಸರಳವಾದ ಲೆಕ್ಕದಲ್ಲೇ ನಾವು ಲೆಕ್ಕ ಹಾಕುವ. ವರ್ಷಕ್ಕೆ ಆವರೇಜು ಕ್ಯಾಸೆಟು, ಸ್ಟೇಜ್ ಪರ್ಫಾರ್ಮೆನ್ಸು ಎಲ್ಲ ಸೇರಿ ಮಾಡೆಸ್ಟ್ ಎಸ್ಟಿಮೇಟ್ ವರ್ಷಕ್ಕೆ 50 ಕಾರ್ಯಕ್ರಮ ನಾನು ಭಾಗವಹಿಸಿದ್ದೇನೆ ಅಂತ ಭಾವಿಸಿದರೂ ನಾನು 3,000 to 4,000 ಪಬ್ಲಿಕ್ ಪರ್ಫಾರ್ಮೆನ್ಸಸ್. ಅದರ ಮೊದಲು ಅಭ್ಯಾಸ ಕೂಟಗಳು, ಅದು ವಾರ ವಾರ ಕಂಪಲ್ಸರಿ ಹೋಗಲೇಬೇಕು. ಅದರಲ್ಲಿ ಹೇಗೆಂದರೆ ಮೊದಲನ ಕ್ರಮ, ನೀವು ಇವತ್ತು ಒಂದು ರೀತಿ ಅರ್ಥ ಹೇಳಿದ್ರೆ ಇನ್ನೊಂದು ರೀತಿ ಹೇಳಬೇಕು. ಇವತ್ತು ರಾವಣ, ಬರುವ ಸಲ ನೀನು ರಾಮ ಹೇಳು, ನೀನು ದುರ್ಯೋಧನ, ಇಲ್ಲ ಇನ್ನು ನೀನು ದ್ರೌಪದಿ ಹೇಳಬೇಕು. ಪ್ರಾಕ್ಟೀಸ್. ಮತ್ತೆ ಅಲ್ಲಿ ಯಾಕೆಂದ್ರೆ ಎಲ್ಲ ಪದ್ಯಗಳನ್ನು ಹೇಳುದು, ಈಗ ಆಯ್ದ ಪದ್ಯಗಳನ್ನು ನಾವು ಮಾಡುದಲ್ವ ಪರ್ಫಾರ್ಮೆನ್ಸ್. ಸೊ ಒಂದು ಬ್ರಾಡ್ ಎಸ್ಟಿಮೇಟ್ ಒಂದು 4,000-5,000 ಅರ್ಥ ಈಗಾಗಲೇ ಹೇಳಿರ್ಬಹುದು. ಎಷ್ಟು ಪಾತ್ರಗಳು ಬಂದು ಹೋಗಿದಾವೆ ಸುಮಾರು. ನಾನು ಯಾಕಂದ್ರೆ ನಾನು ಮೊದಲಿನಲ್ಲಿ ನನ್ನ ಅಭ್ಯಾಸ ಕೂಟ ಸಂಘದಲ್ಲಿ, ನಮ್ಮ ಊರಿನ ಸಂಘ, ಪರಶುರಾಮ ಸಂಘ, ಅನಂತ ಪದ್ಮನಾಭ ಸಂಘ, ವೆಂಕಟರಮಣ ಸಂಘ, ಇಲ್ಲಿ ಮಹಾಮಾಯಿ ವಾಗೀಶ್ವರಿ ಸಂಘ, ಇಲ್ಲೆಲ್ಲ ನಾನು ಇದ್ದವ. ನಾನು ಮೊದಲಿನ ಫ್ಲೆಕ್ಸಿಬಲ್, ಇಂಥ ಥರದ ಪಾತ್ರ ಅಂತಿಲ್ಲ. ನೀವು ಅಂಟ್ಕೊಳ್ಳಿಲ್ಲ ಯಾವುದಕ್ಕೂ, ಕಡಿಮೆ ಬಿದ್ದದನ್ನು ನಾನು ಹೇಳುದು. ಮತ್ತೆ ಅಲ್ಲಿ ಯಾರಿದ್ದಾರೆ ಅಂತ, ಕೆಲವು ಖಳನಾಯಕ ಪಾತ್ರ ಪ್ರಸಿದ್ಧರೇ ಇರ್ತಾರೆ, ಅವ್ರು ನಾಯಕ ಪಾತ್ರ ಹೇಳಿ ಬರೋದಿಲ್ಲ, ಆಗ ನಾನು ನಾಯಕ ಪಾತ್ರ ಹೇಳ್ತೀನಿ. ಕೆಲವರು ನಾಯಕ ಪಾತ್ರ ಪ್ರಸಿದ್ಧರೇ. ಈಗ ಭರತ, ಆಗಮನದ ಭರತ, ಕುಂಬಳ ಸುಂದರರಾಯರದು ಪ್ರಸಿದ್ಧ, ಶೇಣಿಯವರದು ಕೌರವ ಪ್ರಸಿದ್ಧ. ಆಗ ನಾನು ರಾಮನೋ ಕೃಷ್ಣನೋ ಹೇಳಬೇಕು. ಇನ್ನೊಬ್ಬರು ಬರ್ತಾರೆ, ಪೆರಲ ಪಂಡಿತರೋ, ಮೂಡಂಬಲಿ ಶಾಸ್ತ್ರಿಗಳೋ, ಆಗ ನಾನೇ ಕೌರವ, ರಾವಣ ಹೇಳಬೇಕು. ನನ್ನ ಲೆಕ್ಕದಲ್ಲಿ ತಾಳಮದಲ್ಲಿ ಒಂದು ಏನಂದ್ರೆ ಸುಮಾರು 80-85ನೇ ಇಸವಿವರೆಗೆ ಪ್ರಸಂಗಗಳು ರಿಪೀಟ್ ಆಗ್ತಿತ್ತು. ಅದೇ ಪ್ರಸಂಗಗಳು ಸುಮಾರು 10-30 ಪ್ರಸಂಗ.
ಸಪ್ತಾಹಗಳು ಬಂದ ಮೇಲೆ, ಸರಣಿಗಳು ಬಂದ ಮೇಲೆ, ಕ್ಯಾಸೆಟ್ ಬಂದ ಮೇಲೆ ಹೊಸ ಆವಿಷ್ಕಾರ ಬಂತು. ಈಗ ಅಲ್ಯ ಶಾಪ, ಇಂದ್ರನ ಕಥೆ, ಇಲ್ಲದ್ರೆ ಎಂಥದ್ದು ತ್ರಿಶಂಕು ಚರಿತ್ರೆ, ಶಿವನದು ಒಂದು ಸಪ್ತಾಹ, ಇತ್ತೀಚೆಗೆ ಧರ್ಮವ ರಕ್ಷತೆ ರಕ್ಷತಾ ಅಂತ ಉಂಟು, ಶಿವ ಮಹಿಮೆ ಅಂತ ಉಂಟು. ಆಗ ಹೊಸ ಪ್ರಸಂಗಗಳು ನೋಡ್ಕೋಬೇಕು. ನಮಗೂ ಹೊಸ ಚಾಲೆಂಜ್ ಬಂತು. ಏನಿಲ್ಲ ಅಂದ್ರು ಸಣ್ಣ ದೊಡ್ಡ ಪಾತ್ರಗಳು ಸೇರಿ, ನಾನು ಪ್ರಸಿದ್ಧವಾದ ಪಾತ್ರಗಳು ಸೇರಿ, ಅಪ್ರಸಿದ್ಧವಾದ್ದು ಸಣ್ಣ ಪಾತ್ರಗಳು ಸೇರಿ ಒಂದು 250 ರೀತಿಯ ಪಾತ್ರಗಳನ್ನು ನಾನು ಹೇಳಿದೆ. ವೇಷವು ಮಾಡಿದ್ರಿಂದ ನನಗೆ ಅದು ರಂಗದ ಅನುಭವ ಅನುಕೂಲ ಆಯಿತು. ಒಂದು ಹಂತದಲ್ಲಿ ನಾನು ವೇಷ ಮಾಡ್ತಿದ್ದೆ, ಮತ್ತೆ ವೇಷ ಮಾಡೋದು ಬಿಟ್ಬಿಟ್ಟೆ. ಈಗ ಇಷ್ಟು 200 ಅಂದಾಜಿನ ಪಾತ್ರಗಳು, ಇಷ್ಟು ಪ್ರಸಂಗಗಳನ್ನೆಲ್ಲ ಸೇರಿದಾಗ ಅತಿ ಹೆಚ್ಚು ನಾವು ಪ್ರಭಾಕರ್ ಜೋಶಿಯವರು ಇದನ್ನ ನೋಡ್ಲಿಕ್ಕೆ ಹೋಗಬೇಕು ಅಂತ ಜನ ಮೆಚ್ಚಿದಂತಹ ಯಾವ ಅರ್ಥಧಾರಿಯಾಗಿ ನೀವು ಕಾಣಿಸ್ಕೊಳ್ಳಿ? ಹೇಳುದಕ್ಕಂದ್ರೆ ಇದು ಎಲ್ಲವೂ ಸರಿಯಾದ ಅಂದ್ರೆ ಅಂದಾಜು ನಾನು ಮೆಚ್ಚುವ ಪಾತ್ರ ಒಂದು ರೀತಿ ಇರ್ತದೆ, ಜನರು ನನ್ನಿಂದ ಅಪೇಕ್ಷಿಸುವುದು ಬೇರೆ ಇರ್ತದೆ. ಉದಾಹರಣೆಗೆ ತುಂಬಾ ಕಡೆ ತೀರ್ಥಹಳ್ಳಿಯಾದ ಒಂದು ಅನುಭವ ಹೇಳ್ತಾರೆ. ತೀರ್ಥಹಳ್ಳಿ ಅಲ್ಲಿ ಓದಿ ಹೇಳಿದ್ರು, ಪಾತ್ರಗಳನ್ನು ಓದಿ ಹೇಳುದು. ನನಗೆ ನಾನು ಸಮಯಕ್ಕೆ ಮುಟ್ಟುವುದಲ್ಲ. ಇಂಥವರು ಕೌರವ ಹೇಳ್ತಾರೆ, ಜೋಶಿ ಅವರು ಸಂಧಾನದ ಶ್ರೀಕೃಷ್ಣ ಹೇಳ್ತಾರೆ. ಸ್ವಲ್ಪ ಉದ್ದಕ್ಕೂ ಇರುವ ಪಾತ್ರ, ಮತ್ತೆ ಕೌರವನನ್ನು ಮನದಟ್ಟು ಮಾಡಿ ರಾಜ್ಯ ಪಡ್ಕೊಳ್ಳೋ ಪಾತ್ರ. ಒಬ್ಬ ಬಂದು ನನ್ನಲ್ಲಿ ಕೇಳಿದಲ್ಲ, ನೀವು ಸಂಧಾನದ ಕೃಷ್ಣ ಹೇಳ್ತೀರಾ? ಹೇಳಬಲ್ಲಿರ ಎಂಬ ಅರ್ಥ. ಅಂದ್ರೆ ಅವನಿಗೆ ನನ್ನನ್ನು ಬೇರೆ ರೀತಿನೇ ನೋಡಿದ, ಕೌರವನನ್ನಾಗಿಯೇ ನೋಡಿದ, ಕೌರವನಾಗಿಯೇ ನೋಡಿದ. ಹಾಗೆ ನಮ್ಮ ನಿರೀಕ್ಷೆ ಒಂದು ಬೇರೆ ಇರ್ತದೆ. ನಾನು ಖುಷಿಯಿಂದ ಹೇಳುವ ಪಾತ್ರಗಳು ಒಂದು. ಜನರು ಸಂಧಾನದ ಇದು ದುರ್ಯೋಧನ, ರಾವಣವಧೆ ರಾಮ, ಭರತಾಗಮನದ ರಾಮ, ಹಾಗೆ ಶೂರ್ಪನಖಿ, ಸುಗ್ರೀವ, ವಾಲಿ. ಇತ್ತೀಚೆಗೆ ನಾನು ವಾಲಿ ಹೇಳುದು, ಜನ ತುಂಬಾ ಮೆಚ್ಚಿದ ಪಾತ್ರ ಸುಗ್ರೀವ. ಹಾಗೆ ಉತ್ತರ ಕುಮಾರ ಒಂದು ಹಂತದಲ್ಲಿ, ಮತ್ತೆ ನಾನು ಬಿಟ್ಟೆ ಅದನ್ನು, ಆ ಪಾತ್ರ ಇದು ನಾನು ಹೇಳಬಾರದು ಎನ್ನುವ ದೃಷ್ಟಿಯಿಂದ ಈ ರೀತಿಯ ಪಾತ್ರಗಳನ್ನು ಹೇಳಿದ್ದೇನೆ. ಭೀಷ್ಮಾರ್ಜುನದಲ್ಲಿ ಕೌರವ ನಾನು ತುಂಬಾ ಕಡೆ ಹೇಳ್ತಿದ್ದೆ, ಜನ ಮೆಚ್ಚಿದ್ದಾರೆ ಅಂತ ನನಗೆ ಹೇಳಿದ್ದಾರೆ. ನಾನು ಭೀಷ್ಮನು ಇತ್ತೀಚೆಗೆ ತುಂಬಾ ಸಲ ಹೇಳುತ್ತೇನೆ. ನಾನು ತುಂಬಾ ಪ್ರೀತಿಯಿಂದ ಹೇಳುವ ಅರ್ಥ ಅಲ್ಲಿ ಭಗವದ್ಗೀತೆ ಮತ್ತು ಕರ್ಮ ಬಂಧನದ ಕೃಷ್ಣ ಸಂಧಾನದಲ್ಲಿ ಭೀಮ, ಕೌರವ, ಕೃಷ್ಣ ಒಂದು ಪ್ರಮಾಣದಲ್ಲಿ ನನಗೆ ಹೆಸರು ತಂದದ್ದು. ಆದ್ರೆ ನಾನು ಖುಷಿ ಪಟ್ಟು ಹೇಳೋ ಪಾತ್ರ ಧರ್ಮರಾಜ. ಒಂದು ನಾಗರಿಕತನ ಬಿಟ್ಟು ಕೊಡುವುದು, ದೊರೆತನ ಸುಡಲಿನ್ನು, ಬಡತನ ಎನಗಕ್ಕು, ಕುರುರಾಯ ಸುಖಿ ಎಂದು ಕೇಳಿದರೆ ಸಾಕು. ಆ ಪದ್ಯಗಳನ್ನೆಲ್ಲ ಅರ್ಥ ಹೇಳುದು ನನಗೆ ಸಂತೋಷದ ವಿಷಯ. ಹಾಗಾಗಿ ನಾವು ನಮ್ಮನ್ನು ನೋಡುವ ರೀತಿಗೂ ಜನ ನಿಮ್ಮನ್ನು ನೋಡುವ ರೀತಿ. ಈಗ ವಿಭೀಷಣ ನೀತಿಯ ವಿಭೀಷಣ ನನಗೆ ಹೆಚ್ಚು ಪ್ರಿಯವಾದ ಪಾತ್ರ. ಆದರೆ ಕೇಳುವವರು ವಿಭೀಷಣ, ರಾವಣ ಎರಡನ್ನೂ ಮೆಚ್ಚುತ್ತಾರೆ. ಸುಮಾರಾಗಿ ಎಲ್ಲ ಪಾತ್ರಗಳನ್ನು ಹೇಳುವ ಎಲ್ಲರ ಬಗ್ಗೆಯೂ ಈ ಸಮಸ್ಯೆ ಇರ್ಬೋದು, ಅಥವಾ ಈ ಪ್ರವೃತ್ತಿ ಜನರಲ್ಲಿ. ಮತ್ತೆ ಇನ್ನೊಂದು ಏನಂದ್ರೆ, ಖಳನಾಯಕನ ಪಾತ್ರವನ್ನು ಜನ ಮೆಚ್ಚಲಿಕ್ಕೆ 2 ಕಾರಣಗಳಿದ್ದಾವೆ. ಒಂದು, ಅದು ರಂಜಕವಾಗಿ ಎಸ್ಟಾಬ್ಲಿಷ್ಡ್ ನರೇಟಿವ್, ರಾಮನೋ ಕೃಷ್ಣನೋ ಅದನ್ನು ಆಕ್ಷೇಪಿಸ್ತದೆ, ಟ್ರಿಗರ್ ಮಾಡ್ತದೆ. ಒಟ್ಟದು ಒಂದು ಬ್ರೇಕಿಂಗ್ ಎಂಥದ್ದು, ಪುರಾಣವನ್ನು ಒಡೆಯುವ, ಸ್ಫೋಟಿಸುವ ಒಂದು ಕೆಲಸ. ಇನ್ನೊಂದು ಕಾರಣ ನಾನು ಯಾವಾಗಲೂ ಹೇಳಲಿಕ್ಕುಂಟು, ನಮ್ಮ ನಿಜ ಜೀವನದಲ್ಲಿ ನೋಡುವ ಅನುಭವದಲ್ಲಿಯೂ ಬಹುಶಃ ನಮ್ಮಲ್ಲಿಯೂ ಕೃಷ್ಣನ ಅಂಶ ಇಲ್ಲ. ನಾವು ಧರ್ಮರಾಯನಾಗಲಿಕ್ಕೆ ಆಗಲಿಲ್ಲ, ನಮ್ಮಲ್ಲಿ ಕೌರವನ ಅಂಶ ಇದೆ. ನಾವು ರಾವಣರ ಒಂದು ರೀತಿಯಲ್ಲಿ ಆಗಿರ್ತೇವೆ, ಅದರಿಂದ ನಮಗೆ ಖುಷಿ ಆಗ್ತದೆ. ಸೊ ದಟ್ ಮೇ ಬಿ ರಿಫ್ಲೆಕ್ಷನ್ ನ ಪಾಸಿಬಿಲಿಟಿ. ಮತ್ತೆ ಫ್ರಿಕ್ಷನ್, ಪುರಾಣದ ವಿಮರ್ಶೆ. ಪುರಾಣಗಳಲ್ಲಿ, ಕಾವ್ಯಗಳಲ್ಲಿ ಆದರೂ ಕೂಡ ಯಕ್ಷಗಾನದಲ್ಲಿ ಆದಷ್ಟು ಯಾವ ಸಾಹಿತ್ಯದಲ್ಲಿ ಆಗುವುದಿಲ್ಲ. ಆ ವಿಮರ್ಶೆಗೆ ಅದನ್ನು ಒಡ್ಡಬೇಕಾದ್ರೆ ಕೌಂಟರ್ ಕೊಡುವವನು, ಆಂಟಗಾನಿಸ್ಟ್ ಅಂತ ಆಧುನಿಕ ಸಾಹಿತ್ಯದಲ್ಲಿ ಒಳ್ಳೆ ಹೆಸರು ಕೊಟ್ಟಿದ್ದಾರೆ. ಆಂಟಗಾನಿಸ್ಟ್ ಗಟ್ಟಿ ಇರಬೇಕು. ಕೃಷ್ಣ ಎದ್ದು ಕಾಣಬೇಕಾದ್ರೆ ದುರ್ಯೋಧನ ಹಾಗೆ ಪ್ರಬಲನಾಗಿರಬೇಕು. ಎಲ್ಲ ಪಾತ್ರಗಳು ಒಂದು ರೀತಿಯಲ್ಲಿ. ಈಗ ಈ ಸಿನಿಮಾಗಳಲ್ಲಾದ್ರೆ ಕ್ಯಾಮ್ರಾ ಇರುತ್ತೆ, ಕಟ್ ಮಾಡ್ತಾರೆ, ರೀಟೇಕ್ ಅನ್ನೋದು ಇರ್ತದೆ. ತಪ್ಪಿದ್ರು ಕೂಡ ಅದನ್ನ ಇನ್ನೊಮ್ಮೆ ತಗೊಳ್ಳಿ ಅಂತ ಪದೇ ಪದೇ ಹೇಳ್ತಿರ್ತಾರೆ. ಇಲ್ಲಿ ಎಲ್ಲ ಲೈವ್ ಇರ್ತಾವ. ನಾನು ಕೇಳೋದೇನಂದ್ರೆ,
ಯಾವುದಾದ್ರೂ ಒಂದು ಸಂದರ್ಭ ಅಥವಾ ಒಂದು ನೆನಪು ನೀವು ಬಹಳ ಇದರಲ್ಲಿ ಹೇಳ್ತಾ ಇದ್ದೀರಿ, ಎದುರಾಳಿಯ ಪಾತ್ರದಲ್ಲಿ ಇರ್ತಕ್ಕಂಥವ್ರು ಅದನ್ನು ಹೇಳ್ತಾ ಇದ್ದಾರೆ, ಎಲ್ಲೋ ಒಂದು ಮಿಸ್ ಮ್ಯಾಚ್ ಆಗಿರೋದ ಪ್ರಸಂಗವನ್ನ ನೀವು ಮತ್ತೆ ಅದನ್ನ ಮ್ಯಾಚ್ ಮಾಡ್ಕೊಂಡು ತಗೊಂಡು ಹೋಗುವಂಥದ್ದು ಯಾವುದಾದ್ರೂ ನನ್ನ ಮಟ್ಟಿಗೆ ಆಗಲಿಲ್ಲ. ನನಗೇನಂದ್ರೆ ಪ್ರೆಸೆಂಟ್ ಮಾಡುವಾಗ ಒಂದೋ ಎರಡು ಸಲ ತಪ್ಪಿ ಕತೆ ಮುಂದಿನದ್ದು ಹೋಗಿರ್ಬೋದು, ಕೂಡಲೇ ಎಚ್ಚರ ಆಗ್ತದೆ. ತಲೆಗೊಂದು ಇಂಗ್ಲಿಷ್ ಶಬ್ದ ಬಂದಿರ್ಬೋದು, ಹಿಸ್ಟ್ರಿ ಓದಿ ನಾನು ಇಂಗ್ಲಿಷ್ ಸಾಹಿತ್ಯ ಮತ್ತು 19 ವರ್ಷ ಇಂಗ್ಲಿಷ್ನಲ್ಲೇ ಪಾಠ ಮಾಡಿದ್ರಿಂದ ಹೌದು. ಈಗ ಅದು ಕೂಡ ಕೆಲವು ಶಬ್ದಗಳು ನೋಡಿ ತುಂಬಾನೇ ಜಾಗ್ರತೆ ವಹಿಸ್ಬೇಕು. ಯಾಕಂದ್ರೆ ನೀವು ನೋಡಿ ಟೈಮ್ ಅರ್ಜೆಂಟ್ ಸಡನ್ ಇಂಥ ಶಬ್ದ ನಮಗೆ ತುಳು ಕನ್ನಡ ತುಳುವಿನವರಿಗೆ ತುಳುವೇ ಆಗಿದೆ. ಭಾರಿ ಜಾಗ್ರತೆ ಬೇಕು. ಮತ್ತೆ ಇತ್ತೀಚೆಗೆ ಓಕೆ ರಂಗಸ್ಥಳದಲ್ಲಿ ಯಾರೊಬ್ಬ ವೇಷಧಾರಿ ಬಂದು ಹೋಯ್ತು, ನಮಗದು ಇಲ್ಲಿವರೆಗೆ ಬಂದಿದೆ, ದೇವರ ದಯದಿಂದ ನಾಲಿಗೆಗೆ ಬರಲಿಲ್ಲ. ಒಂದು ಇನ್ನೊಂದು ರೀಟೇಕ್ ಮಾಡಬೇಕಾದ ನೀವು ಹೇಳಿದ ರೀತಿಯ ಪ್ರಮಾದ ಆಗಲೇ ಬೇರೆಯವ್ರದ್ದು ಆದದ್ದು ಇದೆ. ಯಾವಾಗಲೂ ಕೃಷ್ಣನ ಪಾತ್ರ ಮಾಡುವ ಪಾಪ ಒಂದ್ ದಿವಸ ಅರ್ಜುನ ಮಾಡಿಕೊಂಡು ಮುಂದೆ ಕೃಷ್ಣನ ಬೀಟಿಗೆ ಹೇಳಿಬಿಟ್ಟ. ಹಾಗೆ ಆಗ್ಬಹುದು. ಅಥವಾ ಮಾತಿನ ಭರದಲ್ಲಿ ಬೇರೆ ಯಾರೋ ಮಲಯಾಳಿ ಬಲ್ಲ ಕಲಾವಿದ ಏನೋ ಹೇಳಿದ್ದನ್ನು ಏನು ಅರ್ಥ ಮಾಡಿಕೊಳ್ಳದೆ ನಾನು ಹೇಳಿದ್ದು ನಿನಗೆ ಅರ್ಥ ಆಗಲಿಲ್ಲ ಅಂತ ಹೇಳುದು, ಅದೆಲ್ಲ ನಿಜವಾಗಿ ಒಂದು ರಂಗಭೂಮಿಯ ಚಟುವಟಿಕೆಯಲ್ಲಿ ಬರಬಾರ್ದು. ಆದ್ರೆ ಅವನು ಸಂಭಾಷಣೆ ಮುಖಾಂತರ ಬಂತು ಯಾವುದು ಯು ಹ್ಯಾವ್ ನಾಟ್ ಗ್ರಾಸ್ಪ್ಡ್ ಮೀ ಪ್ರಾಪರ್ಲಿ ಎಂಬ ಅರ್ಥ, ಪರ್ಸೆಪ್ಷನ್ ಪ್ರಾಬ್ಲಮ್. ಮಾತಾಡ್ತಾ ಇದು ನನ್ನ ನಿಲುಮೆ ಅಂತ ಎದುರು ನಮ್ಮ ಸ್ಪಷ್ಟಪಡಿಸುವಾಗ ಇವ ಮಲಯಾಳದಲ್ಲಿ ಹೇಳಿದಂತೆ, ಭಿನ್ನ ನ್ಯಾಯ ಬರೆಂಗೆ ನಾನೇನು ಹೇಳಿದೆ, ಅವ ಮಲಯಾಳ ಚೌಕಿಯಲ್ಲಿ ಮಲಯಾಳವೇ ಮಾತಾಡುದು. ನಿಮ್ಗೆ ಗೊತ್ತಿರ್ಬೋದು, ಯಕ್ಷಗಾನ ಆಟದ ಚೌಕಿಯಲ್ಲಿ ಲಿಂಗ್ವಾ ಫ್ರಾಂಕಾ, ತುಳು, ಮಲಯಾಳ, ಕನ್ನಡ, ಇತ್ತೀಚೆಗೆ ಹವ್ಯಕ ಕನ್ನಡ, ಮೂರೇ ಭಾಷೆ. ಕುಂದಾಪುರ ಸೈಡಲ್ಲಿ ಕುಂದಾಪುರಿ ಭಾಷೆ, ರಂಗದಲ್ಲಿ ಕನ್ನಡ. ಆದ್ರಿಂದ ಇಂತಹ ವಿನೋದಗಳಾಗಿರ್ಬಹುದು, ಆದರೆ ಸಾಮಾನ್ಯವಾಗಿ ಮಿಸ್ ಮ್ಯಾಚ್ ಆದದ್ದು ಕಡಿಮೆ. ವಾದ ದುರ್ವಾದಗಳಾಗಿ ಜೋರಾದ ಹಿಂದೆ ತಾಳಮದ್ದಳೆಗಳೆಲ್ಲ ನಿಂತೋದದ್ದುಂಟು. ಅದು ಕಥೆಯ ತಪ್ಪಿನಿಂದ ಅಲ್ಲ, ಪಟ್ಟು ಹಿಡಿದು ವಾದ ಮಾಡಿದ್ರಿ. ನಮ್ಮ ಕಾಲದಲ್ಲಿ ಅಷ್ಟು ಅದು ಇರಲಿಲ್ಲ. ಹಾಗಾಗಿ ಅಂತ ಸನ್ನಿವೇಶ ಇಲ್ಲದಿದ್ರು ಇನ್ನೊಂಥರ ಆಯಿತು. ನಾನು ಏನಾದರೂ ಒಂದು ವಿಷಯ ಹೇಳಿ ಮತ್ತೆ ಅವರು ಹೇಳಿ ನಾನು ಹೇಳಿ ನಾನಿದನ್ನು ಇನ್ನೂ ಒಳ್ಳೇದು ಹೇಳಬಹುದಾಗಿತ್ತು, ಐ ಕುಡ್ ಹ್ಯಾವ್ ಪ್ರೆಸೆಂಟೆಡ್ ಇಟ್ ಬೆಟರ್ ಅಂತ ನನಗೆ ಕಂಡದ್ದಿದೆ. ಅದು ಇಂಪ್ರೂವ್ಮೆಂಟ್. ಅಥವಾ ಒಂದು ಪ್ರಶ್ನೆ ಬಂದಾಗ ಮುಂದಿನ ತಾಳಮದ್ದಳೆಗೆ ನಾವು ಹೆಚ್ಚು ಆ ಪ್ರಶ್ನೆಗೆ ಉತ್ತರ. ಈಗ ಶೇಣಿಯವರೋ ಸಾಮುಗರೋ ನಮ್ಮ ಹಿರಿಯ ಕಲಾವಿದರೋ ನಮಗೆ ಆ ಪ್ರಶ್ನೆಗಳನ್ನು ಹಾಕಿದ್ರಿಂದಲೇ ನಮಗೆ ಅಧ್ಯಯನಕ್ಕೂ ಅಥವಾ ರೆಸ್ಪಾಂಡ್ ಮಾಡೋದಕ್ಕೆ ಒಂದು ಪ್ರತಿಕ್ರಿಯೆ ಉತ್ತರ ಕೊಡುವುದಕ್ಕೆ ನನಗೆ ಸಾಧ್ಯ ಆಯಿತು. ಅಂದರೆ ನಾವು ಪ್ರವೇಶ ಮಾಡುವ ಕಾಲಕ್ಕೆ ಶ್ರೇಷ್ಠರಾದ ಅನೇಕ ಕಲಾವಿದರಿದ್ದರು. ಒಳಗೆ ಶಾಸ್ತ್ರಿಗಳು, ಶೇಣಿಯವರು, ಸಾಮುಗರು, ಪೆರ್ಲ ಪಂಡಿತರು, ರಾಮದಾಸ್ ಸಾಮುಗರು, ಸೀತಾರಾಮಯ್ಯನವರು, ಅವರೆಲ್ಲ ಅಲ್ಲದಿದ್ರೆ ನಾವು ಹೀಗೆ ಇರ್ತಿಲ್ಲ. ಇನ್ ದೇರ್ ಆಬ್ಸೆನ್ಸ್ ಅವರು ಬೆಳೆಸಿಟ್ಟ ರಂಗದಿಂದ ನಾವು ಮುಂದೆ ಹೋಗ್ತೇವೆ. ಅದರಿಂದ ಎಲಿವೇಶನ್ ಸುಲಭವಾಗಿ ಒಂದು ಉದಾಹರಣೆ ಹೇಳುದಾದ್ರೆ, ಈಗ ಕೇರಳದ ನೀವು ಮಲಯಾಳಂ ಸಿನಿಮಾ ನೋಡಿದ್ರೆ ಸಾಮಾನ್ಯವಾದ ಸಿನಿಮಾ ಕೂಡ ಒಳ್ಳೇದುಂಟು. ಕೇರಳದ ಒಂದು ಆವರೇಜ್ ಸಿನಿಮಾನ ತೆಗೆದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಕಳಿಸ್ಬೋದು. ಯಾಕೆ? ಇಡೀ ರಂಗವೇ ಎಲಿವೇಟ್ ಆಗಿದೆ. ನೀವು ಭರತನಾಟ್ಯ ನೋಡಿದರೆ, ಸಾಮಾನ್ಯ ಭರತನಾಟ್ಯ ಕೂಡ ನೀವು ನೋಡ್ಬೋದು, ಬೋರ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗೋದಿಲ್ಲ ನಿಮಗೆ. ಯಾಕೆ? ಅದರ ಸಂಗೀತ, ಅದರ ಹೆಜ್ಜೆಗಾರಿಕೆ, ಅದರ ಪ್ರೆಸೆಂಟೇಷನ್ ಸ್ವಲ್ಪ ರುಟೀನ್ ಆಗಿದ್ರೂ ಕೂಡ ಕ್ವಾಲಿಟಿ ಇದೆ. ಹಾಗೆ ಯಕ್ಷಗಾನದ ತಾಳಮದ್ದಳೆ ಮತ್ತು ಆಟಗಳು ಕೂಡ ಒಂದು ಪ್ರಮಾಣದಲ್ಲಿ ಇದು ಇಡೀ ಆರ್ಟ್ ಎಲಿವೇಟೆಡ್ ಆದ್ರಿಂದ ಎರಡು ಮುಖ ಇದೆ ಇದಕ್ಕೆ. ಒಂದು ನಮಗೆ ಈಸಿ ಆಗ್ತದೆ ಜನರ ರೀಚ್ ಆಗಲಿ, ಆದರೆ ಜನರ ಎಕ್ಸ್ಪೆಕ್ಟೇಷನ್ ಆಗಿರ್ತದೆ. ಸಾಮಾನ್ಯ ಕ್ವಾಲಿಟಿ ಸಾಕಾಗುವುದಿಲ್ಲ. ಈಗ ಇನ್ನು ಇತ್ತೀಚಿನ ದಿನಕ್ಕೆ ಬರ್ತಾ ಹೋದರೆ ಯಕ್ಷಗಾನ ಅನ್ನೋದು ಉಳ್ಕೊಂಡಿದೆ, ಅದು ಬೆಳೀತಾ ಇದೆ, ಅದು ಸಹಜವಾಗಿ ಅದು ಒಂದು ಹಂತದಲ್ಲಿ ಹೋಗ್ತದೆ. ಆದರೆ ಇವತ್ತು ಮಾಡರ್ನ್ ಫೆಸಿಲಿಟೀಸ್ಗಳು ಅಂದರೆ ಇತ್ತೀಚೆಗೆ ನಡೀತಾ ಇರತಕ್ಕಂಥ, ಇವತ್ತು ನೀವು ನಾಟಕದಲ್ಲಿಯೂ ಕೂಡ ಸೌಂಡ್ ಹಾಕಿಕೊಂಡು ಅದರಲ್ಲಿ ಬೇರೆ ಬೇರೆ ವೆರೈಟೀಸ್, ಅದು ಕಾಲ ಬದಲಾದಾಗೆ ಬದಲಾಗ್ತಾ ಇರತಕ್ಕಂಥದ್ದು ಸತ್ಯ. ಸಿನಿಮಾಗಳು, ಆಮೇಲೆ OTT ಪ್ಲಾಟ್ಫಾರ್ಮ್ಗಳಿದ್ದು, ಮೊಬೈಲು, ಸ್ಮಾರ್ಟ್ಫೋನು, ಇವು ಈ ಲೋಕದಲ್ಲಿ ಯಕ್ಷಗಾನ ಎಲ್ಲಿ ಬಂದು ನಿಂತಿದೆ ಅಂತ ಒಂದು ಎಲ್ಲ ನೋಡಿ. ಇಲ್ಲಿ ಯಕ್ಷಗಾನದಲ್ಲಿ ದ್ವಿಮುಖ ಚಲನೆ ಇದೆ, ಎಷ್ಟೋ ವಿಷಯಗಳು ಸುಧಾರಿಸಿದೆ.
ಹಾಸ್ಯ ಸ್ವಲ್ಪ ವಲ್ಗರಾಗಿತ್ತು, ಈಗ ಅಲ್ಲಿಗೆ ಬರ್ತಾ ಇದೆ ಪುನಃ. ಅದು ಸುಧಾರಿಸಿತು. ಕಲಾವಿದನ ಸ್ಥಿತಿ ಸುಧಾರಿಸಿದೆ. ಮೇಳಗಳು ಆಟ ಸಿಕ್ಕಲಿಕ್ಕೆ ಬೇಕಾಗಿ ಕಷ್ಟಪಡ್ತಾ ಇದ್ದ ಕಾಲ ಇತ್ತು, ಪ್ರೋತ್ಸಾಹ ಹೆಚ್ಚಿದೆ. ಟೆಂಟ್ ಮೇಳಗಳು ಹುಟ್ಟಿದ ಕಾಲದಲ್ಲಿ ಟೆಂಟ್ನಲ್ಲಿ ಟಿಕೆಟ್ ಕಲೆಕ್ಷನ್ಗೆ ಬೇಕಾಗಿ ನಾವೇನೋ ಮಾಡ್ತೇವೆ ಅಂತ ಹೇಳ್ತೀವಿ. ಈಗ ಅದು ಪ್ರಶ್ನೆ ಇಲ್ಲ, ಪ್ರಾಯೋಜಕರ ಸಂಖ್ಯೆ ಅಷ್ಟೇ ಜಾಸ್ತಿ ಆಗಿದೆ. ಒಂದು ಮೂಮೆಂಟ್. ಆದರೆ ಮಾಡರ್ನಿಟಿ ಅಂತ ಹೇಳುವಾಗ ನಾವು 3 ಲೆವೆಲ್ನಲ್ಲಿ ನೋಡ್ಬೇಕು ಯಕ್ಷಗಾನವನ್ನು. ಒಂದು, ಈ ಹೊರಗಿನ ಮಾಡರ್ನಿಟಿ, ಲೈಟು, ಸೌಂಡು, ಟ್ರಾನ್ಸ್ಪೋರ್ಟು. ಇಲ್ಲಿ ಯಾವುದನ್ನು ಯಾವುದಕ್ಕೆ ಅಡ್ಜಸ್ಟ್ ಮಾಡಬೇಕಂತ ನೋಡಿ. ಇದು 0.1, 0.01, 0.2 ಸೌಂಡ್ ಲೈಟ್ ಅನ್ನು ಅಡ್ಜಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಷ್ಟು ಮುಂದೆ ಬಂದಿದ್ದೇವೆ ನಾವು. ತಾಳದ ಲಯ ತಪ್ಪಿದ್ರೆ ಸ್ಪೀಡೋ ಮೀಟರ್ ಉಂಟು, ಇವತ್ತು ಲಯ ಮೀಟರ್ ಉಂಟು. ಶ್ರುತಿ, ಉತ್ಕೃಷ್ಟವಾದ ಶ್ರುತಿ ವಾದ್ಯ ಬಂದಿದೆ. ತಂಬೂರಿ ಪುಂಗಿಯಿಂದ ನಾವು ಹಾರ್ಮೋನಿಗೆ ಬಂದೇವೆ. ಆಕ್ಚುಲಿ ಹಾರ್ಮೋನಿ ಒಳ್ಳೆ ವಾದ್ಯ ಅಲ್ಲ ಯಾವುದು ಶ್ರುತಿಗೆ. ಈಗ ಎಲೆಕ್ಟ್ರಾನಿಕ್ ಶ್ರುತಿ ಅತ್ಯುತ್ತಮ. ಲೈಟಿಂಗ್ ಬಂದಿದೆ. ನಾವು ಯಾವುದನ್ನು ಯಾವುದಕ್ಕೆ ಅಡ್ಜಸ್ಟ್ ಮಾಡಬೇಕು ಅಂತ. ಕಲೆಯನ್ನು ಮಾಡರ್ನಿಟಿಯ ಫೆಸಿಲಿಟಿಗೆ ಅಡ್ಜಸ್ಟ್ ಮಾಡೋದಲ್ಲ, ಮಾಡರ್ನ್ ಫೆಸಿಲಿಟಿಯನ್ನು ಕಲೆಗೆ ಅಡ್ಜಸ್ಟ್. ಉದಾಹರಣೆಗೆ ಈಗ ನಮ್ಮ ಯಕ್ಷಗಾನದ ಲೈಟಿಂಗ್ ಉಂಟಲ್ಲ, ಕಂಪ್ಲೀಟ್ ಬೇಸಿಕ್ ಚೇಂಜ್ ಆಗಬೇಕು. ಲೈಟ್ ಆ್ಯಂಡ್ ಸೌಂಡಲ್ಲಿ ಯಕ್ಷಗಾನದ ಪ್ರಪಂಚಕ್ಕೆ, ಇದು ನಾನು ಹೇಳಿದ ಮಾತು ಕಟ್ಟುವಾದೀತು, ಪ್ರಾರಂಭಿಕ ಪಾಠ ಆಗಬೇಕು. ಢಾಳಾದ ಬೆಳಕು. ಯಕ್ಷಗಾನದ ವೇಷ ಚಂದ ಕಾಣುವುದೇ ಡಿಮ್ ಲೈಟಲ್ಲಿ. ಅದು ಎಲ್ಲೋ ರಿಫ್ಲೆಕ್ಟಿವ್ ಬಲ್ಬಿನಲ್ಲಿ. ಈ ಟ್ಯೂಬ್ ಲೈಟ್ ಉಂಟಲ್ಲ, ಇದು ವೈಟ್ ವಾಶ್ ಹೊಡೆದಾಗ. ಇದು ರಂಗಸ್ಥಳದ ಬೆಳಕೆ ಅಲ್ಲ. ಬಾಗು ಬೆಳಕುಗಳು ಕಾಣುವುದಿಲ್ಲ. ನೀವು ಹಳೆಯ ದೊಂದಿ ಬೆಳಕಿನ ಆಟ, ದೀವಟಿಗೆ ಬೆಳಕು ಅಥವಾ ಡಿಮ್ ಲೈಟಲ್ಲಿ ನೋಡಿ. ರಾವಣ ಇಲ್ಲೇ ಕೂತಿದ್ದಾನೆ ರಂಗಸ್ಥಳದ, ಇಲ್ಲಿಯೇ ಕರ್ತವ್ಯ ಇದ್ದಾನೆ 10 ಫೀಟು ದೂರದಲ್ಲಿ ಕಾಣ್ತಾ ಇದ್ದಾನೆ ರಾಜ ಅಂತ ಹೇಳುವುದು ಸತ್ಯವಾಗಿ ಕಾಣ್ತಿತ್ತು. ಆ ಚಿತ್ರಗಳ ಕಣ್ಕೊಡ್ತಿತ್ತು ಆ ಡಿಮ್ ಲೈಟ್. ಮತ್ತೆ ಯಕ್ಷಗಾನದ ವೇಷಭೂಷಣ ಉಂಟಲ್ಲ, ಮಂದವಾದ ಬೆಳಕಿಗೆ ಮೆರೆಯುವುದು. ವೇಷದ ಇಡೀ ಶೇಪ್ ಕೂಡ ಹಾಗೆ. ಇದು ಒಂದು. ಟೆಕ್ನಾಲಜಿಯನ್ನು ಅಡ್ಜಸ್ಟ್ ಮಾಡಬೇಕು ಕಲೆನ ಟೆಕ್ನಾಲಜಿಗೆ ಅಡ್ಜಸ್ಟ್ ಮಾಡೋದಲ್ಲ. ನಮ್ಮಲ್ಲಿ ಏನಾಗಿದೆ, ಮೈಕು ಒಂದು ತೆಕ್ಕೊಳ್ಳಿ, ಭಾಗವತನೇ ಮೈಕು, ಮೊದಲಿಗೆ ಮೈಕು, ಮೊದಲೇ ಎಡಕ್ಕೆ ಮೈಕು, ಚಕ್ರತಾಳಕ್ಕೆ ಮೈಕು, ಚೆಂಡಿಗೆ ಮೈಕು. ಆ ಕಲಾವಿದರು ಅಥವಾ ಬೇರೆ ಗಟ್ಟಿ ಮಾಡಿ ಅಲ್ಲ, ಟೋಟಲ್ ಸೌಂಡ್. ಭಾಗವತನ ಸೌಂಡಿಗಿಂತ ವಾಲ್ಯೂಮ್ ಕಡಿಮೆ ಇರಬೇಕು ಉಳಿದವರು. ಆದ್ದರಿಂದ ನಾವು ನಾಯ್ಸ್ ಕಲ್ಚರ್ನಲ್ಲಿದ್ದೇವೆ, ನಾವು ವಾಯ್ಸ್ ಕಲ್ಚರಿಗೆ ಹೋಗಿ. ರಂಗಭೂಮಿಯ ಸಾಮಾನ್ಯ ವಿಷಯ ಉಂಟಲ್ಲ, ಹೈಯರ್ ಲೆವೆಲ್ನ ಡೈರೆಕ್ಷನ್, ಆಮೇಲೆ ನಿರ್ದೇಶಿತ ಪರಂಪರೆ ಬೇಕು. ನಾಟಕದ ಹಾಗಲ್ಲ. ಯಕ್ಷಗಾನದ ರಂಗಸ್ಥಳ ಚೌಕಿಯ ಸ್ವರೂಪ, ಲೈಟಿಂಗು, ಮೇಕಪ್ಪಿಗಿರುವ ಲೈಟೇ ರಂಗಸ್ಥಳದಲ್ಲಿ ಇರಬೇಕು. ಇದರ ಬಗ್ಗೆ ಮೂಲಭೂತವಾದ ಸುಧಾರಣೆಗಳಾಗಬೇಕು. ಮತ್ತೆ ಭಾವನೆಯ ಆಧುನಿಕತೆ ನೋಡಿ. ಮೊದಲು ಪ್ರಸಂಗ ಅಂತ ಹೇಳ್ತಿದ್ದರು, ಜೀವನ ಚರಿತ್ರೆ ಅಲ್ಲ. ಪ್ರಸಂಗ ಅಂದ್ರೆ ಒಂದು ಎಪಿಸೋಡ್, ಕೃಷ್ಣ ಸಂಧಾನ, ಕೃಷ್ಣಾರ್ಜುನ, ರಾಮಾಂಜನೇಯ ಪಟ್ಟಾಭಿಷೇಕ, ಅದನ್ನೇ ವಿಸ್ತಾರವಾಗಿ ಹೇಳುದು. ಮತ್ತೆ ಹೇಳಿದ್ದನ್ನೇ ಹೇಳುದು ಭಾರತೀಯ ಕಥಾ ಪ್ರಪಂಚದ ಸ್ವಭಾವ. ನೀವು ನೋಡಿ, ಕಾಗೆ ಬಂದು ಗುಬ್ಬಿ ಹತ್ರ ಹೇಳುದು, ಗುಬ್ಬಕ್ಕ ಹೀಗಾಯ್ತು ಅಂತ. ಆ ಗುಬ್ಬಿ ಕರ್ಕೊಂಡು ಸಿಂಹದ ಹತ್ರ ಹೋಗ್ಲಿಕ್ಕೆ ಇದೇ ಕತೆ ಪುನಃ ಹೇಳುದು. ಅದು ಈಗ ಬೇಡ ಆಗಿದೆ, ರಿಪಿಟೇಷನ್. ಕಡುಗಲಿ ಕೌರವ, ಕರ್ಣನ ಜೀವನ, ಸಮಗ್ರವಾಲಿ, ಸಹಸ್ರ ಕವಚ, ಕರ್ಣ ಜೀವನ, ಇಡೀ ಲೈಫ್ ಬಂತು. ಮೊದಲು ಹಾಗಿಲ್ಲ, ಕರ್ಣಾರ್ಜುನ ಒಂದೇ ಆಡ್ತಿದ್ದದ್ದು. ಅಥವಾ ಕುರುಕ್ಷೇತ್ರ, ಭೀಷ್ಮ ಪರ್ವ, ಅಭಿಮನ್ಯು, ಕರ್ಣ ಪರ್ವ, ಗದಾ ಪರ್ವ, ತುಂಡುಗಳನ್ನು ಜೋಡಿಸಿ. ಸೊ ಪ್ರಸಂಗದ ಆಯ್ಕೆ ಮತ್ತು ಪ್ರೆಸೆಂಟೇಷನ್ ಆಗಿರುವ ಬದಲಾವಣೆ ಸ್ವಾಗತಾರ್ಹ ಅಲ್ಲ ಅಂತ ನಾನು ಹೇಳಲ್ಲ, ಕಾಲೋಚಿತವಾದ. ಕಾಲದ ಅಭಿರುಚಿಗನುಸಾರವಾಗಿ ನಾವು ಕೆಲವು ಪ್ರೆಸೆಂಟೇಷನ್ ಅನ್ನು ಗಂಭೀರವಾಗಿ ಬದಲಾಯಿಸಬೇಕು. ಈಗ ದೇವೇಂದ್ರನ ಪೀಠಿಕೆ, ಅದೇ ದೇವೇಂದ್ರ, ನಾನು 30 ಕೋಟಿ ದೇವತೆಗಳ ಅರಸನಾಗಿ ಇದ್ದೇನೆ, ರಂಭಾದಿ ನಾರಿಯರು ನರ್ತಿಸ್ತಾ ಇದ್ದಾರೆ, ಇದನ್ನೇ ಹೇಳುವುದರ ಒಟ್ಟಿಗೆ ತಾನು ಯಜ್ಞಫಲದ ದೇವರು, ವೇದದ ದೇವರು, ಲೋಕಕ್ಕೆ ಮಳೆ ಬೆಳೆ ಅನುಗ್ರಹಿಸುವ ಎಂಬುದನ್ನು ಧ್ವನಿಸಬೇಕು. ಅಂದರೆ ಆಧುನಿಕ ಮನೋಭಾವ. ಹರಿಶ್ಚಂದ್ರ ಚರಿತ್ರೆಯಲ್ಲಿ
ಮಾತಂಗ ಕನ್ಯರು ಬಂದು ಮದುವೆ ಆಗೋ ಹೇಳ್ತಾರೆ, ಆಗೋದಿಲ್ಲ ಅಂತ. ಮೊದಲು ರಂಗಸ್ಥಳದಲ್ಲಿ ಓಪನ್ ಆಗಿ ಹೇಳ್ತಿದ್ರು, ನೀವು ಅಸ್ಪೃಶ್ಯರು, ಇಂಥ ಜಾತಿಯವರು, ಇವತ್ತಾಗುತ್ತೆ, ನೀವು ಹೀನಮಾನಿನಿಯರು, ನನ್ನ ಸ್ಥಾನಕ್ಕೆ ನೀವು ಸರಿಯಲ್ಲ, ಅಷ್ಟಕ್ಕೆ ಹಾಗೆ ಬರಬೇಕು. ಹೆಣ್ಣಿನ ಭಾವನೆ, ಹೆಣ್ಣು ಸಬ್ಮಿಸಿವ್ ಆಗಿದ್ದು ಪುರಾಣದಲ್ಲಿ ಹಾಗೆ ಇದ್ದಾಳೆ. ಮಂಡೋದರಿಯ ಇನ್ನೊಬ್ಬಳ ಪತಿವ್ರತೆಯರು ಹೆಣ್ತನವನ್ನು ಇಟ್ಟುಕೊಂಡು ಭಾರತೀಯ ನಾರಿಯಾಗಿ ಅವರು ಚಿತ್ರಿಸಲ್ಪಡಬೇಕು. ನಾನು ಅತಿರೇಕಕ್ಕೆ ಹೋಗಿ ಸ್ತ್ರೀ ಬಂಡಾಯದ ಎಲ್ಲ ಆಶಯಗಳನ್ನು ಯಕ್ಷಗಾನ ಈಡೇರಿಸಬೇಕಲ್ಲ ಹೇಳುವುದಿಲ್ಲ, ಅದೆಲ್ಲ ಸುಮ್ಮನೆ. ಹಾಗೆ ಹೇಳುವವರೇ ಯಾವ ಮನೆಯಲ್ಲಿಯೂ ಅದು ಇಲ್ಲ. ತುಂಬ ಎಡಪಂಥಿ ಐಡಿಯಾಲಜಿ ಇಟ್ಕೊಂಡು ಹೆಣ್ಣಿಗೆ ಸಕಲ ಸ್ವಾತಂತ್ರ್ಯ ಅಂತ ಹೇಳುವರಲ್ಲ, ಮನೆಯಲ್ಲಿಯೂ ಹೆಣ್ಣಿನ ಸ್ವಾತಂತ್ರ್ಯ ಅಷ್ಟಕ್ಕಷ್ಟೇ. ಆದರೆ ಹೆಣ್ಣಿನ ಸಹಜವಾದ ಭಾವನೆಗೆ ಇಂಬು ಕೊಡುವ ರೀತಿಯಲ್ಲಿ ಅರ್ಥಗಾರಿಕೆ ಬೆಳಿಬೇಕು. ಅದು ಬೆಳೆದಿದೆ ಕೂಡ. ಹಿಂದೆಯೂ ಸಮರ್ಥ ಅರ್ಥಧಾರಿಗಳದನ್ನು ಮಾಡಿದ್ದಾರೆ. ಪ್ರೊಫೆಸರ್ ಎಂ.ಆರ್. ಶಾಸ್ತ್ರಿಗಳ ಅರ್ಥವನ್ನು ನಾನು ಉಲ್ಲೇಖಿಸಿ ಹೇಳ್ತೇನೆ. ಹೆಣ್ಣಿನ ಭಾವನೆಯನ್ನು ಹೇಳುವ ಒಂದು ಗಂಡಸು ಅರ್ಥಧಾರಿ ಹಾಗೆ ತುಂಬ ಇದ್ದರು. ನಾನು ಸುಮ್ಮನೆ ನೆನಪಾದ್ದೆ ಹೇಳುದು. ಇದು ಒಂದು. ಹೆಂಗಸರ ಪ್ರವೇಶವಾಗಿದೆ ಯಕ್ಷಗಾನಕ್ಕೆ, ಅದು ಇನ್ನೊಂದು, ಅದು ಪ್ರಯೋಜನ ಆಗ್ಬೋದು. ಹಾಗೆ ಇನ್ನೊಂದು ನಾನು ಕೇಳೋದು, ಈ ರಾವಣನ ಪಾತ್ರ ಅನೇಕ ಸಂದರ್ಭದಲ್ಲಿ ಇತ್ತೀಚೆಗೆ ನಮ್ದು ವಿಡಿಯೋವನ್ನು ನೋಡ್ತಾ ಇದ್ದೆ ನಾನು. ರಾವಣ ಮತ್ತು ಲಕ್ಷ್ಮಣನ ಮಧ್ಯದಲ್ಲಿ ಕೊನೆಯ ಗಳಿಗೆಯ ಸಂಭಾಷಣೆ ನಡೀತಾ ಇರ್ತದೆ. ಇದು ಮುಗೀತು, ಅವನು ಹೋಗ್ಲಿಕ್ಕೆ ನಿಂತ್ಕೊಂಡಾಗ ಅವನಿಗೊಂಥರ ಪ್ರಾಯಶ್ಚಿತ ರೀತಿಯಲ್ಲಿ ಅವನಿಗೆ ಕೆಲವು ಮಾತುಗಳನ್ನು ಆಡ್ತಾನೆ ಅಂತ. ಆ ಮಾತುಗಳು ಬಹಳಷ್ಟು ವಿಚಾರವನ್ನ, ನಿಜವಾದ ರಾವಣ ಖಳನಾಯಕ ಅನ್ನೋದನ್ನೇ ಮೀರಿಸಿ ಇವನಲ್ಲಿ ಒಂದು ದೊಡ್ಡ ಶಕ್ತಿ ಇತ್ತಪ್ಪ, ಇವನಲ್ಲಿ ರಾವಣ ಅಂದ್ರೆ ಅವನು ಬರೀ ಖಳನಾಯಕ ಅಲ್ಲ, ಅವನಲ್ಲಿ ವಿದ್ವತ್ತು ಕೂಡ ಇತ್ತು ಅನ್ನೋದನ್ನ ಹೇಳ್ತದಂತ. ಆ ಪ್ರಸಂಗದ ಬಗ್ಗೆ ಏನಾರು ಹೇಳ್ತೀರಾ? ಆತರ ನಿಜವಾಗಿ ನಡೆದಿದೆಯಾ? ಇಲ್ಲ, ಅದು ಪರ್ಟಿಕ್ಯುಲರ್ ಇಲ್ಲ. ಯಾಕಂದ್ರೆ ಆಕರಗಳು ಸಿಕ್ಕಾಬಟ್ಟೆ ಇದೆ. ಈಗ ಜೈನ ರಾಮಾಯಣ ನೀವು ತೆಕ್ಕೊಂಡ್ರೆ ರಾವಣನನ್ನು ಕೊಲ್ಲುದು ರಾಮ ಅಲ್ಲ, ಲಕ್ಷ್ಮಣ. ನೇಪಾಳಿ ರಾಮಾಯಣ ನೋಡಿದ್ರೆ ನೀವು ವಾಲಿ ಸುಗ್ರೀವರಿಗೆ ಜಗಳವೇ ಇಲ್ಲ. ಮರದ ಬುಡದಲ್ಲಿ ವಾಲಿ, ರಾಮ ಲಕ್ಷ್ಮಣ ಸಂಕಷ್ಟದಲ್ಲಿ ಸಹೋದರಿಯದ ವಿಷಯ ಮಾತಾಡ್ತಾರೆ. ಮೇಲೆ ಮರದಲ್ಲಿ ವಾಲಿ ಸುಗ್ರೀವರು ಹೊಡ್ಕೊಳ್ತಾ ಇದ್ದಾರೆ. ಮಂಗಗಳೇ, ಮರದ ಮೇಲೆ ಯುದ್ಧ, ನೆಲದಲ್ಲೂ ಅಲ್ಲ. ಅವರಿಗೆ ಈ ಸಹೋದರರನ್ನು ನೋಡಿ ನಾಚಿಕೆ ಆಗ್ತದೆ, ಬಂದು ಕಾಲು ಹಿಡಿತಾರೆ ಅಷ್ಟಕ್ಕೆ. ಹಾಗೆ ತುಂಬಾ ಇದೆ. ರಾವಣನ ಫಿಲಾಸಫರು, ಹಾಗೆ ರಾಮನ ಯುದ್ಧಾರಂಭಕ್ಕೆ ಮುಹೂರ್ತವನ್ನು ಹೇಳಲಿಕ್ಕೆ ಗಣೇಶ ಪೂಜೆಗೆ ಆರಂಭದ ಯಜ್ಞಕ್ಕೆ ರಾವಣನೇ ಪುರೋಹಿತನಾಗಿ ಬಂದ ಅಂತ ಕತೆ ನೀವು ಓದಿರ್ಬೋದು, ತುಂಬಾ ಪತ್ರಿಕೆಗಳಲ್ಲಿ ಬಂದಿದೆ. ಇಲ್ಲಿ ಎರಡು ವಿಷಯ ನಾವು ನೋಡಬೇಕು. ಒಂದು, ಭಾರತೀಯ ಪರಂಪರೆಯಲ್ಲಿ ಎಲ್ಲ ಪಾತ್ರಗಳಿಗೂ ತಮ್ಮ ದಿವ್ಯತೆಯನ್ನು, ಆಂತರಂಗಿಕವಾಗಿರುವ ವೇದಾಂತವನ್ನು ಹೇಳುವ ಅವಕಾಶ ಇದೆ. ಪಿಂಡೇ ಪಿಂಡೇ ಮತಿರ್ಭಿನ್ನ, ಒಂದೊಂದು ಪಿಂಡದಲ್ಲಿ ಮತಿಗಳು ಭಿನ್ನವಾಗಿದ್ದರೂ ಕೂಡ ಅದ್ವೈತ, ಒಂದು ರೀತಿಯಲ್ಲಿ ಅದ್ವೈತ. ಅದು ಅಂತರ್ಗತ ಅಂತ ಹೇಳಿ ನೀವು ಒಂದೇ ಅಂತ ಬೇಕಾದ್ರೆ ಹೇಳಿ, ಒಂದರ ಹಾಗೆ ಕಾಣುವ ಎರಡು, ಎರಡಾಗೆ ಕಾಣುವ ಒಂದು. ವೇದಾಂತದ ಒಂದು ಪ್ರಬಲವಾದ ಸ್ವರೂಪ ಪುರಾಣಗಳಲ್ಲಿ ಬೇರೆ ಇದೆ. ವೇದಾಂತ ಪಂಥಗಳನ್ನು ಮರೀರಿ. ಪ್ರಕೃತಿ ಪುರುಷ, ಗಂಡು ಹೆಣ್ಣು, ಅದೇ ಅಲ್ವಾ ಪಾರ್ವತಿ, ಈಶ್ವರ, ಬ್ರಹ್ಮ, ಶಾರದೆ, ಲಕ್ಷ್ಮಿ. ಅದು ಹೆಂಗಸು ಅಂತ ನಾವು ಚಿತ್ರದಲ್ಲಿ ಅವರು ಸೀರೆ ಉಟ್ಟ ಹೆಂಗಸಲ್ಲದೆ, ಲಕ್ಷ್ಮಿ ಅಂದ್ರೆ ಹೆಂಗಸು ಅಲ್ಲ, ವಿಷ್ಣು ಗಂಡಸು, ಹಾಗೆ ಅರ್ಥವೂ ಅಲ್ಲ ಅದಕ್ಕೆ. ವೇದಾಂತಿಕವಾದ ಪ್ರಕೃತಿ ಪುರುಷ ಸ್ವರೂಪ, ಇದು ಒಂದು ಪ್ರಭಾವ, ಪುರಾಣದ ಆಳವಾದ ವೇದಾಂತ. ಇನ್ನೊಂದು, ವಿದೇಶೀಯವಾದ ಗ್ರೀಕ್ ಇತ್ಯಾದಿ ನಾಟಕಗಳಲ್ಲಿ ಖಳನಾಯಕ ಒಳ್ಳೆಯವನೇ, ಒಂದು ದೋಷದಿಂದ ಹಾಳಾದ, ಅದು ಅವರದ್ದು ಟ್ರಾಜಿಡಿ. ಅದರ ಪ್ರಭಾವ ಆಗಿದೆ ನಮ್ಮಲ್ಲಿ. ಸೀತಾ ವ್ಯಾಮೋಹದಿಂದಲೇ ರಾವಣ ಕೆಟ್ಟವ ಅಲ್ಲ, ರಾವಣ ತುಂಬಾ ಕೆಟ್ಟದ್ದು ಮಾಡಿದೆ. ನಮ್ಮ ಖಳನಾಯಕರನ್ನು ಅತಿ ಗ್ರೀಕೀಕರಣ ಮಾಡುವುದಕ್ಕೂ ಅರ್ಥ ಇಲ್ಲ. ಆದರೆ ಯು ಕಾಂಟ್ ಸ್ಟಾಪ್ ಕ್ರಿಯೇಟಿವಿಟಿ. ಆದರೆ ನೀವು ಲಕ್ಷ್ಮಣ ಅಂತ ಹೇಳಿದ್ರಿಂದ ನಾನು ಇನ್ನೊಂದು ರೀತಿಯಲ್ಲಿ ಹೇಳ್ತೇನೆ. ಸೃಜನಶೀಲತೆಗೆ, ಖಳನಾಯಕರ ಚಿತ್ರಣಕ್ಕೆ, ನಾನು ಖಳನಾಯಕ ಪಾತ್ರ ಹೇಳುವವನೇ ಅಲ್ಲ. ಹೌದು, ನಾನು ವೈಯಕ್ತಿಕವಾಗಿ ಕೇಳಿದರೆ ಬಹುಶಃ ಇವರ ಕೌರವನನ್ನೇ ಒಳ್ಳೆಯವ ಅಂತ ಹೇಳಿ ನಂಬುತ್ತಾನೋ ಅಂತ ಜನರಿಗೆ ಕಾಣುವಷ್ಟು ದುರ್ಯೋಧನ ಹೇಳ್ತೇನೆ ನಾನು. ನನ್ನ ಮನಸ್ಸು ಕೃಷ್ಣನ ಕಡೆ ಇರ್ತದೆ. ಸೃಜನಶೀಲತೆಗೂ ಯಕ್ಷಗಾನದಂಥ ಭಾರತೀಯ ಕಲೆಗಳಲ್ಲಿ ಒಂದು ಲಕ್ಷ್ಮಣ ರೇಖೆ ಬೇಕು. ಅದನ್ನು ದಾಟಿ ಸೃಜನಶೀಲ ಶೀತ ಹೋದರೆ ಅವಳು ಅಪಹರಿಸಲ್ಪಡ್ತಾಳೆ, ಪರಾಧೀನ ಸರಸ್ವತಿ ಆಗ್ತಾಳೆ. ಪುಗ ಸಹಸ್ರಬುದ್ಧಿಯವರು ಹೇಳಿದ ಹಾಗೆ.
ಶೇಣಿಯವರ ಮಾರ್ಗ ನೋಡಿ, ಅವರು ಸೀತಾಪಹಾರ, ಅದಕ್ಕೆ ಪ್ರಬಲವಾದ ರಾಜಕೀಯ ಕಾರಣ, ರಾಮ ಪರಿತ್ಯಕ್ತ ಎಂಬುದನ್ನೆಲ್ಲ ಹೇಳ್ತಾರೆ. ಮತ್ತೆ ರಾಮ ಮೋಸ ಹೋದ ನನ್ನ ಬುದ್ಧಿವಂತಿಕೆಗೆ, ಹಾಗಾಗಿ ದೇವರಲ್ಲ. ಸರಿ, ನಾನು ವಿಭೀಷಣನಾಗಿ ಒಮ್ಮೆ ಕೇಳಿದ್ದೆ ಅವರಲ್ಲಿ, ಈಗ ನೀನು ಹೇಳ್ತೀಯಪ್ಪ, ಹೌದು ನೀನು ನಮ್ಮ ರಾಜ, ನಾಯಕ, ಮಹಾನಾಯಕ, ನೀನು ಬದುಕಬೇಕು, ಉಳಿಬೇಕು ಅಂತಲೇ ನಮ್ಮದು ಈಗ ಪ್ರಯತ್ನ. ನಿನಗೆ ನಾವು ಬುದ್ಧಿ ಹೇಳುವುದು ಅದಕ್ಕೆ. ನಾವು ಬುದ್ಧಿ ಹೇಳುವ ಸಮರ್ಥರಲ್ಲ. ಇಡೀ ಸಾಮ್ರಾಜ್ಯ ಬೆಳೆಸಿದ ನೀನೇ ಅದನ್ನು ಸುಟ್ಟಾಗ್ತಾ ಇದ್ದಿ. ಹನುಮಂತ ಬಂದು ಬೆಂಕಿ ಕೊಟ್ಟ, ನಮಗೇನು ಮಾಡ್ಲಿಕ್ಕೆ ಆಗಲಿಲ್ಲ. ನಮ್ಮ ಅದೃಷ್ಟ ತಿರುಗುತ್ತಿರುವುದರ ಲಕ್ಷಣ ಇದು. ರಾಕ್ಷಸರ ಮರ್ಯಾದೆ ಹೋಗಿದೆ. ಶೂರ್ಪನಖಿಯ ಮೂಗು ಅದು ಲಂಕೆಯ ಮೂಗು, ರಾವಣನ ಮೂಗು. ಶೇಣಿಯವರ ವಾದ ಬರೇ ಮೂಗು ಅದ್ದಲ್ಲ, ಅದು ಒಬ್ಬ ವನವಾಸಿಯಾದ ಅದು ಕಾವಿ ಬಟ್ಟೆ ಹುಟ್ಟ ಒಬ್ಬ ರಾಮ, ಸೈನ್ಯದ ಸಹಾಯವೂ ಇಲ್ಲದ ಒಬ್ಬ ರಾಮ, ಲೋಕೇಶ್ವರನಾದ ರಾವಣೇಶ್ವರನ ತಂಗಿಯ ಮೂಗು ಕೊಯ್ಯುವಾಗ ಸೀತಾಪಹಾರ ಮಾಡಿದ್ದೇನೆ, ತಪ್ಪಲ್ಲ, ಪ್ರತಿಕ್ರಿಯೆ ಅಂತ. ವಾದ ಬೆಳೆದು ನಾನು ಹೇಳಿದೆ, ಹೌದು ನಿನ್ನ ಭಾವನೆ, ನೀನು ರಾಮನ ಮೇಲೆ ಆಕ್ರಮಣ ಮಾಡಬೇಕಿತ್ತು, ಶೂರ್ಪನಖಿಯನ್ನು ವಿಚಾರಣೆ ಮಾಡಬೇಕಿತ್ತು. ಯಾಕೆ ಅವಳು ಹಾಗೆ ಆದ್ಲು, ನಿಜವಾಗಿ ನಡೆದದ್ದೇನು? ಅದಕ್ಕಿಂತ ದೊಡ್ಡ ಪ್ರಶ್ನೆ, ಕೋಟಿ ಸಂಖ್ಯೆಯ ರಾಕ್ಷಸರ ಜೀವನ, ಲಂಕೆಯ ಭವಿಷ್ಯ. ನಾವು ಹೊಂದಾಣಿಕೆ ಮಾಡಬೇಕು ಅನ್ನೋದು ರಾಜಕೀಯದ ಪ್ರಶ್ನೆ. ನೀನು ಬೇರೆ ಕಡೆ ಹೊಂದಾಣಿಕೆ ಮಾಡಿದ್ದಿ, ರಾಮನಲ್ಲಿ ನೀನು ರಾಜಿ ಮಾಡಿಕೊಳ್ಬೇಕು. ಸೀತಾ ಕಾಮ, ಶೂರ್ಪನಖಿಯ ಮಾನಭಂಗ ನಿನ್ನ ವೈಯಕ್ತಿಕ ಸಮಸ್ಯೆ, ಕರೆಕ್ಟ್, ಅದನ್ನು ರಾಷ್ಟ್ರೀಯ ಸಮಸ್ಯೆಯನ್ನಾಗಿ ಮಾಡಿ. ಹಾಗೆ ಇಂದಿರಾ ಗಾಂಧಿಯ ಇದು ಇದ್ದ ಕಾಲವೂ ಕೂಡ ಪರ್ಸನಲ್ ಪ್ರಾಬ್ಲಮ್ ಅನ್ನು ನೀನು ನ್ಯಾಷನಲ್ ಪ್ರಾಬ್ಲಮ್ ಮಾಡಿ ಜನರನ್ನು ಹುಚ್ಚು ಕಟ್ಟಿಸ್ತಿ. ಶೇಣಿಯವರು ಏನು ಉತ್ತರ ಕೊಟ್ಟರು ಗೊತ್ತುಂಟ? ರಾವಣನೇ ಲಂಕೆ, ಲಂಕೆ ರಾವಣ. ನನ್ನ ವೈಯಕ್ತಿಕ ಸಮಸ್ಯೆ ನಿಮ್ಮ ವೈಯಕ್ತಿಕ ಸಮಸ್ಯೆ ಆಗತಕ್ಕದ್ದು, ನೀವು ಅದನ್ನು ಸ್ವೀಕರಿಸಬೇಕು. ಯಾಕಂದ್ರೆ ಇಲ್ಲಿ ಖಳನಾಯಕತ್ವವು ಬಂತು, ಅವತ್ತಿನ ಪ್ರಸಂಗವೂ ಬಂತು, ದುಷ್ಟತನವೂ ಬಂತು, ಉತ್ತರವೂ ಆಯ್ತು. ದುರ್ಯೋಧನ ಮಾಡಿ ಅವರೊಂದು ಮಾತು ತುಂಬಾ ಚೆನ್ನಾಗಿ ಹೇಳ್ತಾರೆ, ಬಹಳ ಪ್ರಸಿದ್ಧವಾದ ಅಂತ ತುಂಬಾ ಇದೆ ಅವರದ್ದು. ಹಾಗೆ ಆ ಸಂದರ್ಭಕ್ಕೆ ಭೀಮನಿಗೆ ನಾನು ವಿಷ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಕೊಟ್ಟದ್ದು ಹೌದು, ನಾನು ತುಂಬಾ ಪಶ್ಚಾತ್ತಾಪ ಪಡ್ತೇನೆ. ಯಾವ ಕೌರವನಾದ್ರೂ ಭೀಮನಿಗೆ ವಿಷಯ ಕೊಟ್ಟದಕ್ಕೆ ಪಶ್ಚಾತ್ತಾಪ ಪಡ್ತಾನೆ ಅಂದ್ರೆ ಸಭೆಗೆ ಆಶ್ಚರ್ಯ ಆಗ್ತದೆ. ಒಂದು ನಿಮಿಷ ನಿಲ್ಲಿಸಿ ಅವ್ರು ಹೇಳ್ತಾರೆ, ಕೊಟ್ಟ ವಿಷಯ ಸ್ವಲ್ಪ ಕಡಿಮೆ ಆಯಿತು, ಇದು ಸತ್ಯ ಹೋಗ್ತಿದ್ದ. ಖಳನಾಯಕತ್ವ ಇಟ್ಟುಕೊಂಡು ಪಾತ್ರ ಸಮರ್ಥನೆ, ಅದಕ್ಕಿಂತ ಆಚೆ ಹೋಗಿ ಕೊನೆಯವರೆಗೂ ಇವನು ಒಳ್ಳೆಯವನೇ ಅಂತ ಮಾಡೋದಲ್ಲ. ರಾವಣ ವಧೆಯಂಥ ಪ್ರಸಂಗದಲ್ಲಿ ಕೊನೆಗೆ ಅವನ ಅಂತರಂಗ ಉದ್ಘಾಟನೆಗೊಂಡು ಅವನು ಇದು ನೋಡಿದ ಅಂತಲೇ ಇದೆ. ಕಂಡನು ದಶವದನ ಕೋದಂಡ ರಾಮನ, ರಾಮನ ದಿವ್ಯ ಸ್ವರೂಪ, ವಿಷ್ಣುವಿನ ಸ್ವರೂಪ ಅವನಿಗೆ ದರ್ಶನ ಆಯಿತು ಅಂತ. ಅಲ್ಲಿ ಅದರ ಅರ್ಥವನ್ನು ಹೇಳಿ ಕೂಡ ಮತ್ತೆ ಪ್ರಸಂಗದಲ್ಲಿ ಇದೆ. ಅದನ್ನು ಮರೆತು ಶುದ್ಧ ರಾವಣನೇ ಹಾಗೆ ಅವನು ಚಾಲೆಂಜ್ ಮಾಡ್ತಾನೆ ರಾಮನನ್ನು. ಸೊ ದೇರ್ ಶುಡ್ ಬಿ ಎ ಬ್ಯಾಲೆನ್ಸ್ ಬಿಟ್ವೀನ್ ಡಿಫೆನ್ಸ್, ಹೇಳುವುದನ್ನು ಹೇಳಿ ಮತ್ತು ರಾಮನಿಗೆ ಗೆದ್ದು ನಿಲ್ಲಬೇಕು, ಪುರಾಣಕ್ಕೆ ಅಪಚಾರ ಆಗಬಾರ್ದು. ಇದು ನನ್ನ ದೃಷ್ಟಿ ಮತ್ತು ನನ್ನ ಹಾಗಿದ್ದ ಅನೇಕ ಕಲಾವಿದರ ದೃಷ್ಟಿ. ಇದು ಮೂಲ ಯಕ್ಷಗಾನದ ಈ ಬೇಸ್. ನೀವು ಹೇಳಿದ್ರೆ ಲಕ್ಷ್ಮಣ ರೇಖೆ, ಇದೇ ಲಕ್ಷ್ಮಣ ರೇಖೆ, ಅದೇ ಭಾರತೀಯತೆ, ಅದೇ ನಿಜವಾದಂತಹ ಪುರಾಣ ಪ್ರಪಂಚವನ್ನು ಎಷ್ಟೇ ಇದನ್ನ ಮಾಡಿದ್ರು ಕೂಡ ತಳ ಅಡಿಪಾಯಕ್ಕೆ ವ್ಯತ್ಯಾಸ ಆಗದಂತೆ ಎಷ್ಟು ಬೇಕಾದ್ರೂ ವೈಭವಿಕ. ಶೈವ ವೈಷ್ಣವ ಬರುತ್ತೆ ಕೆಲವು. ವೀರಮಣಿ ಕಾಳಗದಲ್ಲಿ ಆಂಟಗಾನಿಸ್ಟ್ ಆಗಿ ವೀರಮಣಿ ಮಾತಾಡ್ತಾನೆ, ರಾಮದೇವರೇ ಅಲ್ಲ, ಹಾಗೆ ಹೀಗೆ. ಅದಕ್ಕೆ ಹನುಮಂತ ರಾಮನೇ ದೇವರು, ಅರ್ಥಾತ್ ವಿಷ್ಣುವೇ ದೇವರು. ಕಡೆಗೊಂದು ಪದ್ಯ ಇದೆ, ಅಲ್ಲಿ ಪ್ರಸಂಗದವನೇ ಇದು ಮಾಡಿದ್ದಾರೆ. ಒಳಿತು ನಿನಗೆ ದೇವನಾಗಲಿ, ನಿನಗೆ ರಾಮದೇವರು, ನನಗೆ ಶಿವದೇವರು ಬಿಡುವ. ಅಂದ್ರೆ ನಮ್ಮ ದೇಶದಲ್ಲಿ ನೂರಾರು ದೇವರಿದ್ದಾರೆ, ಎಲ್ಲರನ್ನೂ ನಂಬುತ್ತಾರೆ. ಜಗಳ ಮಾಡುದು ಬೇಡ, ನಿನ್ನ ರಾಮನ ಸೈನ್ಯ ಕರ್ಕೊಂಡು ಬಾ ನೋಡುವ. ಕಡೆ ವೀರಮಣಿ ಶರಣಾಗ್ತಾನೆ, ರಾಮನನ್ನು ದೇವರಂತ ಕಂಡುಕೊಂಡು ಶರಣಾಗ್ತಾನೆ. ಇದು ಗೊತ್ತಿರಬೇಕು. ಕರೆಕ್ಟ್ ಕರೆಕ್ಟ್, ಸತ್ಯದ ಇದು. ಈಗ ಹೊಸತಾಗಿ ಬರುವಂತಹ ಯುವ ಕಲಾವಿದರಿಗೆ ಒಂದು ಲಾಸ್ಟ್ ಕೊನೆಯ ಮಾತೇನು? ಯಾಕಂದರೆ ಈ ತುಂಬ ವಿಷಯಗಳನ್ನು ನೀವು ಅದೇ ಲಕ್ಷ್ಮಣ ರೇಖೆ ಮೀರದಂತೆ ಬೆಳೆಯಬೇಕು ಅನ್ನುವುದರ ಜೊತೆಗೆ ಹೊಸ ಕಲಾವಿದರಿಗೆ, ಹೊಸ ಯುವ ಕಲಾವಿದರಿಗೆ ನಿಮ್ಮ ಒಟ್ಟು ಅನುಭವದ ಬುದ್ಧಿಯನ್ನು ಏನು ಕೊಡ್ತೀರಿ ನೀವು? ಒಂದು ಏನಂದರೆ, ಮೊದಲಾಗಿ ನಾನು ಹೇಳುವ ಒಂದು ವಿಷಯ, ನಾನು ಸಂದೇಶ ಕೊಡೋದು
ಉಪದೇಶ ಕೊಡೋದು ಅದರಲ್ಲಿ ನನಗೆ ನಂಬಿಕೆ ಇಲ್ಲ. ಸರಿ. ಈಗ ಅನೇಕ ಕಲಾವಿದರು ಒಂದು ಸ್ಟೇಜಿನ ನಂತರ ತನ್ನದನ್ನು ಸ್ಥಾಪಿಸಿಕೊಂಡು ಇದೇ ಮಾರ್ಗ ಸರಿ ಅಂತ ಹೇಳ್ತಾರೆ. ಪತ್ರಿಕೆಗಳಲ್ಲಿ ನೀವು ಕಾಲಮ್ಗಳಲ್ಲಿ ನೋಡಿದರೆ ಸರ್ಮನ್ಸ್, ಉಪದೇಶಗಳ ರಾಶಿ, ಕಡೆಗೆ ಅದು ಒಂದು 100 ಲೇಖನ ಬರೆದ್ರೆ ಸರ್ವಜ್ಞರಾಗಿ ಬಿಡ್ತಾರೆ. ಮಾಧ್ಯಮದಲ್ಲಿಯೂ ನೋಡ್ತೀರಿ, ನ್ಯೂಸ್ ಓದಲಿಕ್ಕೆ ಕಲ್ತವರು ಇವತ್ತಿನ ನಾಳೆಗೆ ಜಗತ್ತನ್ನು ಬದಲಾಯಿಸುವ ಎಲ್ಲ ಮಾತುಗಳನ್ನು ಹೇಳ್ತಾರೆ. ನಾನು ಅದಕ್ಕೆ ತಯಾರಿಲ್ಲ. ಏನು ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು, ಏನು ಮಾಡ್ತಾರೆ ಮುಖ್ಯಮಂತ್ರಿಗಳಂತ, ಅದೆಲ್ಲ ಸುಲಭ ಇಲ್ಲ. ಒಂದು ಏನಂದ್ರೆ ಕಲೆಯಲ್ಲಿ ಬೆಳಿಬೇಕು ಅಂತ ಇದ್ದ ಯಾವನಿಗಾಗಲಿ, ಮಕ್ಕಳಾಗಲಿ ದೊಡ್ಡವರಾಗಲಿ, ಸತತವಾಗಿ ಯಾರನ್ನು ಬೇರೆಯವರನ್ನು ಮೀರುವುದಲ್ಲ, ತನ್ನನ್ನು ತಾನು ಮೀರಬೇಕು. ಸರ್ಪಾಸಿಂಗ್ ಮೈ ಸೆಲ್ಫ್. ಇನ್ನೊಂದು, ಯಾವನೇ ಕಲೆಯಲ್ಲಿ ಕೆಲಸ ಮಾಡು, ಸಿನಿಮಾ, ನಾಟಕ, ಇನ್ನೊಂದು, ಈ ಮಾಧ್ಯಮ ಏನು, ಈ ಮಾಧ್ಯಮದ ಗುಣ ಏನು? ಒಂದೇ ಸಲ ಇದನ್ನು ಸಿನಿಮಾ ಮಾಡೋದು, ಸಿನಿಮಾವನ್ನು ಇನ್ನೊಂದು ಮಾಡೋದಲ್ಲ. ಯಕ್ಷಗಾನ ಏನು ಹೌದು ಅಂತ ತಿಳ್ಕೊಳ್ಳೋದರ ಜೊತೆಗೆ ಯಕ್ಷಗಾನ ಏನಲ್ಲ ಅಂತೆಲ್ಲ ತಿಳ್ಕೊಳ್ಬೇಕು. ಯಕ್ಷಗಾನ ನಾಟಕ ಅಲ್ಲ, ಯಕ್ಷಗಾನ ಸಿನಿಮಾ ಅಲ್ಲ, ಅದು ಪ್ಯಾಂಟಮೈಮ್ ಅಲ್ಲ, ಅದು ಫ್ಯಾನ್ಸಿ ಶೋ ಅಲ್ಲ, ಅದು ಹಾಸ್ಯ ಕಾರ್ಯಕ್ರಮ ಅಲ್ಲ ಅಂತ ಗೊತ್ತಿರಬೇಕು. ಹಾಸ್ಯ ಶೃಂಗಾರಗಳು ಅತಿಯಾದ ಪ್ರಾಶಸ್ತ್ಯವನ್ನು ಗಳಿಸುತ್ತಿರುವ ಕಾಲ ಇದು ಯಕ್ಷಗಾನದಲ್ಲಿ. ಕೆಟ್ಟ ಕಾಲ ಕೂಡ. ಅಂದರೆ ಹಾಸ್ಯ ಎಲ್ಲ ಮೇರೆಗಳನ್ನು ಮೀರುತ್ತಾ ಇದೆಯೋ ಅಂತ ನನಗೆ ಕಾಣ್ತದೆ. ಹಾಸ್ಯಕ್ಕೆ ಸ್ವಲ್ಪ ಲೈಸೆನ್ಸ್ ಇದೆ, ತಮಾಷೆ ಎಲ್ಲ ಇದೆ. ನಮ್ಮ ಹಾಸ್ಯಗಾರರು ಹೇಳ್ತಿದ್ರಲ್ಲ, ಸನ್ಯಾಸಿಯನ್ನು ಕೂತ್ಕೊಳ್ಳಿ, ಏನೋ ಬಲರಾಮ ಕೇಳೋದು, ಏನಪ್ಪ ಏನು ಹೇಳ್ತಾನ, ಓಂ ಹ್ರೀಂ ಕ್ಲೀಂ ಅಂತ ಬೀಜ ಮಂತ್ರಗಳನ್ನು ಹೇಳಬೇಕು ಬಲರಾಮ. ಆಗ ಹಾಸ್ಯಗಾರ, ಹೌದು ಕ್ಲೀಂ ಐಸ್ ಕ್ರೀಮ್, ಸರಿ, ಅಲ್ಲಿವರೆಗೆ ಸರಿ. ಅಲ್ಲಿಂದ ಮುಂದೆ ಹೋಗಿ ನೀವು ಸನ್ಯಾಸಿಯನ್ನು ಮಠಪತಿಯನ್ನು ತಮಾಷೆ ಮಾಡ್ಲಿಕ್ಕೆ ಹೊರಟ್ರೆ ಅದು ಭಾರತೀಯತೆ ಅಲ್ಲ, ವೇದಾಂತಕ್ಕೆ ವಿರುದ್ಧ ಆಯ್ತು. ಅದು ರೇಖೆಯನ್ನು ದಾಟಿದ ಹಾಗೆ ಇದು ಗೊತ್ತಿರಬೇಕು. ಇನ್ನೊಂದು, ಕ್ಷಣಿಕವಾಗಿ ಬರುವ ಪ್ರಸಿದ್ಧಿ ಅನುಕರಣೆಯಿಂದ ಬರಬಹುದು, ರೂಪದಿಂದ. ಒಂದು ಮ್ಯಾನರಿಸಮ್, ಕೆಲವರಲ್ಲಿ ಮ್ಯಾನರಿಸಮ್ ಇದೆ ಒಂದು ಕಲಾವಿದರಲ್ಲಿ, ಒಂದು ಐಕಾನಿಕ್ ಮ್ಯಾನರಿಸಮ್, ಕೆಲವೊಂದು ಪೋಸುಗಳು ಸಿನಿಮಾದಲ್ಲಿ ಖಳನಾಯಕರ ಪೋಸುಗಳೆಲ್ಲ ಉಂಟಲ್ಲ, ಹಾಗೆ ಅದರಿಂದ ಗೆದ್ದು ಬಿಡಬಾರ್ದವ, ಅದರಿಂದ ಬಂದ ಪ್ರಸಿದ್ಧಿಗೆ ಮರಳಾಗಬಾರ್ದು. ಮ್ಯಾನರಿಸಮ್ ಅನ್ನು ಮೀರಿ ಒಂದು ಇನ್ಸ್ಟೆನ್ಸ್, ಇಲ್ಲಿ ಒಂದು ಅಭಿನಯ, ಇಲ್ಲೊಂದು ಮಗನ ಮರಣವನ್ನು ಕಂಡು ದುಃಖಿಸುವ ಕರ್ಣನೋ, ಯುದ್ಧರಂಗದಲ್ಲಿ ಒಂದು ಸೇಡು ತೀರಿಸುವ ಕೌರವನೋ, ಆ ಒಂದು ದೃಶ್ಯಗಳಲ್ಲೇ ಗೆದ್ದು ಬಿಡ್ತಾರೆ. ಹಾಗಲ್ಲ, ಸಮಗ್ರ ಪಾತ್ರ ಚಿತ್ರಣ ಏನು ಅಂತ ಗೊತ್ತಿರಬೇಕು. ನಾವೇಳ ಅರ್ಥಗಾರಿಕೆ ಮತ್ತು ಅಭಿನಯ, ಅದು ಪುರಾಣದ ಅರ್ಥ, ಸಂಸ್ಕೃತಿಯ ಅರ್ಥ, ಪಾತ್ರದ ಅರ್ಥ, ಮೂರು ಆಗಿ ಸಹೃದಯ ಸಾಮಾಜಿಕರು. ನಾಟ್ಯಶಾಸ್ತ್ರದ ಭರತ ಹೇಳಿದ ದೊಡ್ಡ ಮಾತು, ಸಹೃದಯರು ಸಾಮಾಜಿಕರು. ಅವರ ಮುಂದೆ ಅದು ಕೊಡುವ ಹಾಗಿರಬೇಕು. ಮತ್ತೆ ಬೇರೆ ಎಷ್ಟೋ ಕಲೆಗಳಲ್ಲಿ ಇರುವ ಲೈಸೆನ್ಸು ನಮಗಿಲ್ಲ, ನಮಗೆ ಕೆಲವು ಇರುವ ಲೈಸೆನ್ಸ್ ಆ ಕಲೆಗಳಿಗಿಲ್ಲ. ಯಾವ ಶ್ರೇಷ್ಠ ಕನಿಷ್ಠ ಅಲ್ಲ. ಕ್ಯಾಮರಾದ ಒಂದು ಕಣ್ಣು ಭುಜಕ್ಕೆ ಫೋಕಸ್ ಮಾಡಿ ಇಲ್ಲಿ ಅಭಿನಯ ಉಂಟೆ, ಹೀಗೆ ಮಾಡಿದ್ರು. ಹೌದು, ಸಿನಿಮಾದಲ್ಲಿ ನೋಡಿದ್ದೇನೆ, ಒಂದು ಹೆಂಗಸು ಬಿದ್ದಿದೆ, ಬಂದ ಖಳನಾಯಕ ಪಾತ್ರಧಾರಿ, ನನ್ನ ಬಟ್ಟೆಯನ್ನು ಅವಳ ಮೇಲೆ ಹಾಕಿ ಹೋದ. ಅವಳು ನಗ್ನ ಸ್ಥಿತಿಯಲ್ಲಿದ್ಲು. ಮುಗೀತು, ಅಂದರೆ ಆ ದೃಶ್ಯ ಮುಗೀತು. ಸೊ ಸಿನಿಮಾ, ನಾವು ಸುಮ್ಮನೆ ಸಿನಿಮಾ ಅಂತ ಹಾಗೆ ಹೇಳೋದಲ್ಲ, ಪಾಪ್ಯುಲರ್ ಸಿನಿಮಾವನ್ನು ನೆನಪಿಟ್ಟುಕೊಂಡು ಮಾತಾಡಬಾರ್ದು. ಮ್ಯೂಸಿಕ್, ವೆಸ್ಟರ್ನ್ ಮ್ಯೂಸಿಕ್ನಲ್ಲಿ ನಿಂತುಕೊಂಡು ಮೈಕ್ ಹಿಡ್ಕೊಂಡು ಡ್ರೆಸ್ಸನ್ನು ಇದಕ್ಕೆ ಇಟ್ಕೊಂಡು ಕಚೇರಿ ಮಾಡ್ತಾರೆ. ಅದು ಕಚೇರಿ. ನಾವು ನಮ್ಮ ಕಚೇರಿ ಗಾಯಕರಿಂದ ಅದನ್ನು ಬಯಸುವುದಾ? ದೇಶೀಯತೆ ಬೇಕು, ನಮ್ಮ ಪರಂಪರೆಯ ಸಾರ ಉಳಿಬೇಕು. ಪರಂಪರೆ ಅಂದರೆ ಇದ್ದ ಹಾಗೆ ಮಾಡುವುದಲ್ಲ, ಪರಂಪರೆ ಕ್ರಿಯೇಟಿವ್ ಎಂಬುದಕ್ಕೆ ನಿಮಗೊಂದು ಉದಾಹರಣೆ ಕೊಡ್ತೇನೆ. ಈಗ ರಾಗವನ್ನು ನೋಡಿದರೆ ಅದಕ್ಕೆ ಒಂದು ಏರಿಳಿತ, ಆರೋಹಣ ಅವರೋಹಣ, ನಿಯಮ ನಿರ್ಣಯ ಉಂಟು. ಇದೆ. ಪಾಶ್ಚಾತ್ಯ ಸಂಗೀತಕ್ಕೆ ಅದಿಲ್ಲ. ಪ್ರತಿ ಪದ್ಯಕ್ಕೊಂದು ರಾಗ ಅವರದು, ಅದು ರಿಟರ್ನ್ ಮ್ಯೂಸಿಕ್, ಅದರಲ್ಲಿ ಇಂಪ್ರವೈಸೇಷನ್. ಇಲ್ಲಿ ಒಂದು ರಾಗ ಎಷ್ಟು ಕ್ರಿಯೇಟಿವ್ ಆಗಬಲ್ಲದು. ಒಂದು ಶಂಕರಾಭರಣ, ಒಂದು ಮಧ್ಯಮಾವತಿ, ಒಂದು ಬೆಹಾಗ, ಒಂದು ಚಾಂದ್, ಬಾಲಮುರಳಿಯೋ, ಭೀಮಸೇನ್ ಜೋಶಿಯೋ, ಅಲ್ಲ ಇನ್ನೊಬ್ಬ ಸಂಗೀತಗಾರ ಸುಬ್ಬಲಕ್ಷ್ಮಿಯೋ, ಎಷ್ಟು ಕ್ರಿಯೇಟಿವ್ ಮಾಡಬಹುದು ತೋರಿಸಿದ್ದಾರೆ. ಅದರಿಂದ ಕ್ರಿಯೇಟಿವಿಟಿಗೆ ಚೌಕಟ್ಟು ಬಂಧನ ಅಲ್ಲ,
ನೀವು ಆಕೃತಿಯನ್ನು ಬದಲಾಯಿಸಬಾರ್ದು, ತುಂಬ ಆಶಯವನ್ನು ಬದಲಾಯಿಸಬಹುದು. ಕಲೆಯ ಆಶಯವನ್ನು ಆಕೃತಿ ಬದಲಾಯಿಸಬಹುದು. ನೀವು ಯಕ್ಷಗಾನದ ಕೆಲವು ರಾಗಗಳು ನೋಡಿ, 2-3 ನಿಮಿಷ ಇದ್ದದ್ದು ಮೊದಲು ಪದ್ಯ, ಈಗ 8-10 ನಿಮಿಷ 10 ನಿಮಿಷ ಆಡ್ತಾರೆ ಪದ್ಯ. ಒಂದು ಮುಖಾರಿ ಅಂತ ಒಂದು ರಾಗ, ಒಂದು ಹಾಸ್ಯಕ್ಕಾಗಿ ಬಳಸುವ ರೀತಿ, ದುಃಖಕ್ಕಾಗಿ ಬಳಸುವಂತಹದ್ದು, ನೀಲಾಂಬರಿಯ, ಮಧ್ಯಮಾವತಿಯ, ಆನಂದ ಭೈರವಿಯ ಒಂದು ಕಚೇರಿ ಮಾಡುವ ಪರಿಣಾಮವನ್ನು ಒಂದು ಪದ್ಯ ಮಾಡ್ತದೆ. ಅದರಿಂದ ಕ್ರಿಯೇಟಿವಿಟಿಯ ದಾರಿಗಳು, ಅದು ಕಲೆ ಎಂಬುದು ಮಾಯೆ. ಕಲೆ ಎಂಬುದು ಹೇಗೆ ಪ್ರತ್ಯಕ್ಷವೋ, ಕಲೆ ಎಂಬುದು ಮಾಯೆ. ಕಲೆ ಎಂಬುದು ಸುಳ್ಳು ಕೂಡ, ಸುಂದರವಾದ ಸುಳ್ಳು. ನಾವು ಹೇಳುವುದೇ ಸುಳ್ಳು. ಯಕ್ಷಗಾನದಲ್ಲಿ ಹೊಡಿಲಿಕ್ಕೆ ಹೋಗುವಾಗ ಹೊಡೆದದ್ದು ಆಗಬಾರ್ದು, ಚಂಡೆ ಹೊಡೆದಾಗ ಅನಿಸಿರ್ಬೇಕು. ಮೊದಲು ಹೀಗೆ ಮುಟ್ಲಿಕ್ಕಿಲ್ಲ ಒಮ್ಮೆ ಪ್ರೇಮ ದೃಶ್ಯಗಳಲ್ಲಿ, ಈಗ ಅದೆಲ್ಲ ಈಗ ಶುರು ಅದು ಬಣ್ಣ ಕೈಗೆ ಬರ್ತದೆ ಮೊದಲು, ಅದು ಹಾಗೆಲ್ಲ. ರಾಮ ಭರತರು ಅಪ್ಪಿಕೊಳ್ಳೋದು ಕೂಡ ಅಪ್ಪಿಕೊಂಡ ಹಾಗೆ, ಅದಕ್ಕೆ ಡಿಮ್ ಲೈಟ್ ಹೇಳಿದ್ದೆ ನಾವು. ಕರೆಕ್ಟ್ ಗೊತ್ತಾಯ್ತು. ಆದ್ರಿಂದ ಯಕ್ಷಗಾನ ಕಲೆಯ ಒಂದು ಮಾಯೆ ಬೇರೆ ಇದೆ. ಮಾಯೆಯ ಸತತವಾದ ಅನುಸಂಧಾನ, ಮತ್ತು ಅದರಲ್ಲಿ ನಾವು ಸೋಲ್ಬಹುದು, ಗೆಲ್ಬಹುದು. ಡಾಕ್ಟರ್ ಕಾರಂತರು ಹೊಸ ಫಾರ್ಮ್ ಕೊಡ್ಲಿಕ್ಕೆ ನೋಡಿದರು, ಅದರಲ್ಲಿ ಹೆಚ್ಚು ಕಡಿಮೆ ಇರ್ಬೋದು, ಆದರೆ ಅದು ಗಂಭೀರವಾದ ಪ್ರಯತ್ನ. ನಿಜ. ಸೊ ಎಲ್ಲ ಆಶಯಗಳನ್ನು ಇಟ್ಕೊಂಡು ಯಕ್ಷಗಾನ ಬೆಳಿಬೇಕು, ಕಲಾವಿದರು ಬೆಳಿಬೇಕು, ಸತತ ಅಧ್ಯಯನ ಮಾಡಬೇಕು. ಖಂಡಿತ ಅಧ್ಯಯನವಿಲ್ಲದ ಮಾತಿಗೆ ಬೆಲೆನೂ ಇಲ್ಲ ಅಂತ ಅನ್ಕೊಳ್ತೀನಿ. ಮತ್ತೆ ಕ್ಷಣಿಕವಾದ ರಂಜನೆಗೆ ಬರುವ ಮೆಚ್ಚುಗೆ ಕಲೆಗೆ ಅಪಾಯ. ಹೌದು. ಯಕ್ಷಗಾನದ ಬಗ್ಗೆ ಮೂಲಭೂತವಾದ ಚಿಂತನೆಯನ್ನು ದೇವಸ್ಥಾನಗಳು, ಮೇಳಗಳು, ಕಲಾವಿದರು, ನಿರ್ದೇಶಕರು ಮಾಡದಿದ್ರೆ ಈ ರೀತಿಯ ಕಾಲದಲ್ಲಿ ನಾವು ಬದುಕಿದ್ದವರು ಆ ಕಲೆ ರೂಪುಗೆಡುವುದಕ್ಕೆ ಕಾರಣರು ಮಾತ್ರ, ಜವಾಬ್ದಾರಿಯು ಸಾಕ್ಷಿಗಳು ಮಾತ್ರ ಅಲ್ಲ, ಕಾರಣರು ಆಗ್ತೇವೆ. ಅದನ್ನು ಎಲ್ಲರೂ ನೆನಪಿಟ್ಕೊಂಡು, ಕಲೆಯಲ್ಲಿ ಯಾರು ಸರಿ ಅನ್ನೋದು ಮುಖ್ಯ ಅಲ್ಲ, ಯಾವುದು ಸರಿ ಅಂತ, ಹೂ ಇಸ್ ರೈಟ್ ಹೂ ಇಸ್ ರಾಂಗ್ ಎಂಬ ವಾದ ಬೇಡ. ಎಲ್ಲ ಒಂಟು ಮನಸ್ಸಿನಿಂದ ವಾಟ್ ಈಸ್ ರೈಟ್, ಕರೆಕ್ಟ್, ಆ ದಿಕ್ಕಿನ ಕಡೆಗೆ ವಾಟ್ ಈಸ್ ಬೆಟರ್, ಕಂಟಿನ್ಯೂಸ್ ಬೆಟರ್ಮೆಂಟ್. ಹೇಗೆ ನಾವು ಸಮಾಜದ ಒಳಿತು ಹೇಗೆ ನಿರಂತರವಾಗಿ ಆಗಬೇಕಾ, ಕಲೆ ಒಳಿತು ಆಗಲೇಬೇಕು. ಎರಡು ಸಿಂಕ್ ಆದಾಗ್ಲೇನೆ ಮಾತ್ರ ಸಾಧ್ಯ. ಅದು ನಿಜವಾಗಿ ಕಲೆಯ ಎಂಥದ್ದು ನಿಶಬ್ದ. ಶಬ್ದದಲ್ಲಿ ನಿಶಬ್ದ ಅಂತ ಇವ ಸಭಾಲಕ್ಷಣ ಹೇಳಿದ್ದಾನೆ. ನಿಶಬ್ದಂ ಬ್ರಹ್ಮೋಚ್ಯತೆ, ಕೊನೆಗೂ ನಿಶಬ್ದವೇ ಚಿಂತನೆಗೆ. ಕೊನೆಗೂ ಕಲಾವಿದನ ಮತ್ತು ಕಲೆ ಪೋಷಕರ ಮತ್ತು ಕಲಾ ಸ್ವರೂಪವನ್ನು, ಕಲೆಯ ಭವಿಷ್ಯ ನಿರ್ಣಯಿಸುವ ಬಿಸಿನೆಸ್, ಕಲೆ ಎಂಬ ವ್ಯಾಪಾರ ಉಂಟಲ್ಲ, ಅದು ಬೇಕು. ವ್ಯವಸಾಯವಾಗದೆ ಬರೀ ಹುಚ್ಚಿನಿಂದ ಯಾವ ಕಲೆ ಹವ್ಯಾಸಿ ಬೆಳೆಯುವುದಿಲ್ಲ, ಪ್ರೊಫೆಷನ್ ಆಗಬೇಕು. ಆದರೆ ಪ್ರೊಫೆಷನಲ್ ಮಾರಲ್ಸ್, ವ್ಯಾವಸಾಯಿಕವಾದ ನೀತಿಯನ್ನು ಕಲೆಗಳು ಅನುಸರಿಸಬೇಕು. ಯಾಕಂದರೆ ಇದು ನಮ್ಮ ಬಿಸ್ನೆಸ್ಸು, ಇದು ನಮ್ಮ ರಂಜನೆ ಅಂತೇಳಿ ಏನನ್ನೂ ಮಾಡುವ ಹಕ್ಕು ಯಾರಿಗೂ ಇಲ್ಲ. ಸಾಧ್ಯತೆಗಳ ಸತತವಾದ ಶೋಧಕ್ಕೆ ಕಲಾವಿದರು ಮನಸ್ಸು ಮಾಡಬೇಕು. ಇಲ್ಲ, ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇಲ್ವಾ, ಅದನ್ನು ಒಪ್ಪಿಕೊಂಡು ಹದವಾಗಿ ಇದ್ದದ್ದನ್ನು ಇದ್ದ ಹಾಗೆ ಪ್ರೆಸೆಂಟ್ ಮಾಡಿ. ಎಸ್ ಆಗಲಿ. ಇಷ್ಟೊತ್ತು ತನಕ ಒಟ್ಟು ಯಕ್ಷಗಾನದ ತಮ್ಮ ಒಟ್ಟು ಅನುಭವಗಳು ಬಂದ ಬಗ್ಗೆ ಇದನ್ನೆಲ್ಲ ಮುಕ್ತವಾಗಿ ನಮ್ಮ ಜೊತೆಗೆ ಇಷ್ಟೊತ್ತು ತನಕ ಹಂಚ್ಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ರಿಥಮ್ ಕನ್ನಡದ ಇಡೀ ಬಳಗದ ವತಿಯಿಂದ. ಹೇಳಿದ್ದು ಸ್ವಲ್ಪ, ಹೇಳದಿದ್ದದ್ದು ತುಂಬ ಇದೆ. ಧನ್ಯವಾದಗಳು.